ಪಸ್ಕ ಹಬ್ಬದ ಮಹತ್ವ ಅದು ಯಾರಿಗೆ ಹೋಲಿಕೆ ಆಗಿದೆ? ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಆಳವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಪಸ್ಕ ಹಬ್ಬ ಎಷ್ಟು ಪ್ರಾಮುಖ್ಯ ಅನ್ನೋದನ್ನು. ಸೊ ಇವತ್ತು ಎಜ್ರನ ಪುಸ್ತಕದಿಂದ ನಾವು ಧ್ಯಾನ ಮಾಡೋಣ. ಇವತ್ತಿನ ಅಂಶ ಬಂದು ದೇವಾಲಯದ ಮಹತ್ವ ಎಂಬುದಾಗಿ. ದೇವಾಲಯದ ಮಹತ್ವ ಅಂದ್ರೆ ಏನು? ಮಹತ್ವ ಅಂದ್ರೆ ಹೋಲಿಕೆ ಆಗಿರುವಂಥದ್ದು. ದೇವಾಲಯ ಏನಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿ. ಸೊ ಏನಕ್ಕೆ ಹೋಲಿಕೆ ಆಗಿದೆ? ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಅಂತ. ದೇವಾಲಯ ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಅನ್ನೋದನ್ನ, ಮತ್ತೆ ಹೇಗೆ ಅದು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಬೈಬಲಲ್ಲಿ ನಾವು ನೋಡುವಾಗ ಪರಿಚಯದಲ್ಲಿ 3 ದೇವಾಲಯಗಳನ್ನು ನೋಡ್ತೇವೆ. ಎಷ್ಟು? 3 ದೇವಾಲಯಗಳು. ಇದು ಮುಖ್ಯವಾಗಿರೋದ್ರಿಂದ ತಾನೇ ಮತ್ತೆ ಮತ್ತೆ ದೇವರು ಕಟ್ಟಿಸಿದ್ರು. ದೇವಾಲಯ ಅನ್ನೋದು ಮುಖ್ಯವಾಗಿದ್ದರಿಂದಲೇ ಮತ್ತೆ ಮತ್ತೆ ಅದನ್ನ ಕಟ್ಟಿಸಿದ್ರು. ಮೊದಲನೇದಾಗಿ ನಾವು ನೋಡುವಾಗ ಸೊಲೊಮೋನನ ದೇವಾಲಯ ಅಂತ ಹೇಳ್ತೀವಿ. ಸೊಲೊಮೋನನು ಕಟ್ಟಿದಂತಹ ದೇವಾಲಯ 1 ಅರಸು 8ನೇ ಅಧ್ಯಾಯದಲ್ಲಿ 12ರಿಂದ 13. ಎರಡನೇದಾಗಿ ಜೆರುಬ್ಬಾಬೆಲ ಕಟ್ಟಿದಂಥ ದೇವಾಲಯ, ಇವತ್ತು ನಾವು ಓದ್ಕೊಂಡಂಥ ವಚನ. ಇದನ್ನ ಹೆಜ್ರ 6:15-16 ನೋಡ್ತೀವಿ. ಆ ದೇವಾಲಯವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿದ್ದಾನ. 3ನೇ ದೇವಾಲಯ ಬಂದು ಹೆರೋದನ ದೇವಾಲಯ. ಇದು ಬಂದ್ಬಿಟ್ಟು ಯೋಹಾನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 19ರಿಂದ 20ರಲ್ಲಿ ಶಿಷ್ಯರು ಮತ್ತು ಯೇಸು ಸ್ವಾಮಿ ಚರ್ಚೆ ಮಾಡೋದ್ರ ಬಗ್ಗೆ ನಾವು ನೋಡ್ತೀವಿ. ಆ ದೇವಾಲಯವನ್ನು 46 ವರ್ಷ ಹಿಡಿತು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಕಾಣುವಂಥ ದೇವಾಲಯ ಹಳೆ ಒಡಂಬಡಿಕೆಯಲ್ಲೇ ಕಟ್ಟಿರುವಂಥದ್ದು. ಅಂದರೆ ಯೇಸು ಕ್ರಿಸ್ತನ ಹುಟ್ಟಿದಾಗ ಕೂಡ ಅದಿರುತ್ತೆ. ಈ 3 ದೇವಾಲಯಗಳು ಬೇರೆ ಬೇರೆ ಅಲ್ಲ, ಕಟ್ಸಿರೋರು ಬೇರೆ ಬೇರೆ, ಆದರೆ ಒಂದೇ ಜಾಗದಲ್ಲೇ. ಫಸ್ಟು ಸೊಲೊಮೋನನ ದೇವಾಲಯ ಕಟ್ಟಲ್ಪಡ್ತು. ಆಮೇಲೆ ಬಾಬೆಲಿನವರು ಬಂದು, ಬಾಬೆಲ್ ದೇಶದವ್ರು ಬಂದು ಅದನ್ನು ಹಾಳು ಮಾಡಿದ್ರು, ನಾಶ ಮಾಡಿದ್ರು. ಅದಾದ್ಮೇಲೆ ಈಗ ಕೊರೇಶ್ ಎನ್ನುವಂಥ ರಾಜ, ದೇವರು ಅವನ ಮನಸ್ಸಲ್ಲಿ ಮಾತನಾಡ್ತಾನೆ. ಅವನು ದೇವ್ರ ಮಗನಲ್ಲ, ಆದರೂ ಅವನ ಜೊತೆ ದೇವ್ರು ಮಾತನಾಡಿ, ಯಾಕಂದ್ರೆ ಅವನೇ 127 ಸಂಸ್ಥಾನಗಳಿಗೆ ರಾಜನಾಗಿರೋದ್ರಿಂದ, ಅವನ ಮಾತು ನಡೆಯೋದ್ರಿಂದ ಅವನ ಹತ್ರ ಮಾತನಾಡೋದನ್ನ ನಾವು ನೋಡ್ತೀವಿ. ಇಲ್ಲಿ ದಾನಿಯೇಲನು 4 ರಾಜರ ಕೈ ಕೆಳಗೆ ಕೆಲಸ ಮಾಡ್ತಾನೆ ಮಂತ್ರಿಯಾಗಿ. ಒಬ್ಬ ಬಂದು ಈ ಒಂದು ನೆಬೂಕದ್ನೆಚ್ಚರ್ ಅಂತ ಹೇಳಿ, 2ನೇ ರಾಜ ಬಂದು ಬೆಲ್ಶಚ್ಚರ್ ಎಂಬುದಾಗಿ, 3ನೇದಾಗಿ ಕೊರೇಶ, 4ನೇದಾಗಿ ದಾರ್ಯಾವೇಶ ಅಂತ. ಇವೆಲ್ಲ ಹೆಸರುಗಳು ರಾಜರುಗಳು ಪರಿಪಾಲನೆ ಮಾಡೋದು. 4 ರಾಜರುಗಳಿಗೆ ಕೂಡ ದಾನಿಯೇಲನು, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಕೆಲಸ ಮಾಡೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 4 ರಾಜರ ಹತ್ರನೂ ದೇವರು ಮಾತನಾಡಿದ್ದಾರೆ. ನೆಬೂಕದ್ನೆಚ್ಚರ್ ಹತ್ರ ಅವನು ಹೆಚ್ಚಿಸಿಕೊಂಡಾಗ 7 ವರ್ಷ ಅವನು ಒಂದು ಪ್ರಾಣಿ ಅಂತ ಉಳುಮೆ ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಅವನು
ಅವನಿಗೆ ಕನಸನ್ನು ದೇವರು ಕೊಡ್ತಾನೆ. ಎರಡನೇದಾಗಿ ನಾವು ನೋಡುವಾಗ ಈ ಬೆಲ್ಸಚ್ಚರನು ದೇವರ ಪವಿತ್ರ ವಸ್ತುಗಳನ್ನ ಅವನು ಸಾರೆ ಕುಡಿಯೋದಕ್ಕೂ ಎಂಜಾಯ್ ಮಾಡೋದಕ್ಕೂ ಉಪಯೋಗಿಸ್ತಿರುವಾಗ ಒಂದು ಹಸ್ತ ಬಂದು ಬರೆಯೋದನ್ನ ಅವನು ನೋಡ್ತಾನೆ. ಮತ್ತೆ ಮೂರನೇದಾಗಿ ಕೊರೇಶನು ಅವನಿಗೆ ದೇವರ ದರ್ಶನ ಕೊಡೋದನ್ನ, ನನ್ನ ಮಕ್ಕಳನ್ನ ನೀನು ನನ್ನ ದೇಶಕ್ಕೆ ವಾಪಸ್ ಕಳಿಸು, ಅವರು ದೇವಾಲಯನ ಕಟ್ಟಬೇಕು ಅಂತ ಹೇಳಿ. ಮತ್ತೆ ಅಲ್ಲಿ ಆ ದೇವಾಲಯ ಕಟ್ಟುವಾಗ ಸುತ್ತಲಿರುವಂತಹ ಅನ್ಯ ಜನರು ಬಂದು ತಡೀತಾರೆ, ಸಮಸ್ಯೆ ಮಾಡ್ತಾರೆ. 2 ವರ್ಷ ಈ ಜೆರುಬ್ಬಾಬೆಲನ ದೇವಾಲಯ ನಿಂತು ಹೋಗುತ್ತೆ. ಮತ್ತೆ ದೇವರು ಜಕರಿಯನ ಕಳಿಸಿ, ಜಕರಿಯ 4:6 ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತಿರುವಂತಹ ವಾಕ್ಯ, ನಿನ್ನ ಬಲದಿಂದಲ್ಲ ನಿನ್ನ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದ ಆಗುತ್ತೆ, ಜೆರುಬ್ಬಾಬೆಲನೇ ನೀನು ಎದ್ದು ಹೋಗು, ದೇವಾಲಯದ ಕೆಲಸವನ್ನು ಶುರು ಮಾಡು ಅಂತ ಹೇಳುವಾಗ ಆ ದೇವಾಲಯದ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋದನ್ನು ನಾವು ನೋಡ್ತೀವಿ. ಮತ್ತೆ ಇದು ಮತ್ತೆ ಅದು ಹಾಳಾಗುತ್ತೆ. ಈ ಒಂದು ಗ್ರೀಸ್ ದೇಶದವರೆಲ್ಲರೂ ಬಂದು ಅದನ್ನ ನಾಶ ಮಾಡೋದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಹೆರೋದನು ಅದೇ ಜಾಗದಲ್ಲೇ, ಸೊಲೊಮೋನ ಕಟ್ಟಿದ ಜಾಗದಲ್ಲೇ ಜೆರುಬ್ಬಾಬೆಲ ಕಟ್ತಾನೆ. ಅಲ್ಲೇ ಮತ್ತೆ ಹೆರೋದನು ಆ ದೇವಾಲಯನ ಕಟ್ತಾನೆ. ಯಾಕೆ ಈ ದೇವಾಲಯದ ಅವಶ್ಯಕತೆ ಏನು? ದೇವರು ಆತ್ಮ ಸ್ವರೂಪನಲ್ವಾ? ದೇವರನ್ನ ಆತ್ಮಿಕವಾಗಿ ಅಲ್ವಾ ನಾವು ಆರಾಧನೆ ಮಾಡಬೇಕಾಗೋದು? ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ದೇವಾಲಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟರು? ಅದನ್ನ ಯಾವಾಗ ದೇವರ ನಾಮ ಮಹಿಮೆಗೋಸ್ಕರ ಉಪಯೋಗಿಸಲಿಲ್ವೋ ಆ ದೇವರ ಆಲಯಗಳನ್ನ ಹಾಳು ಮಾಡೋದಕ್ಕೆ ದೇವರೇ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಪಿಕ್ಚರ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಗಮನಿಸಿ. ಇದು ದೇವರು ಕೊಟ್ಟಂತಹ ಒಂದು ಚಿತ್ರ, ದೇವಾಲಯ ಯಾವ ರೀತಿ ಇರಬೇಕು ಅಂತ ಹೇಳಿ, ದೇವ ದರ್ಶನ ಗುಡಾರನ ಈ ರೀತಿ ಕಟ್ಟಬೇಕು ಅಂತ ಹೇಳಿ ಒಂದು ಅರಣ್ಯದಲ್ಲಿ ಅವರು ಬರ್ತಾ ಇರ್ತಾರೆ, ಪ್ರಯಾಣ ಮಾಡ್ಕೊಂಡು ಐಗುಪ್ತ ದೇಶದ ಅರಣ್ಯದ ಮೂಲಕ ಬರ್ತಿರ್ಬೇಕಾದ್ರೆ ಈ ತರ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಬಿಲ್ಡಿಂಗ್ ಕಟ್ಬಿಟ್ರೆ ಹೇಗೆ ಅದನ್ನ ಬೇರೆ ಕಡೆಗೆ ಸಾಗಿಸಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ದೇವರು ಮೋಶ ಹತ್ರ ಮಾತನಾಡೋದು ಡೇರೆ ಹಾಕ್ಬೇಕು ಅಂತ, ದೇವ ದರ್ಶನ ಗುಡಾರ ಹಾಕ್ಬೇಕು. ಗುಡಾರ ಹಾಕಿದ್ರೆ ಅದನ್ನ ಕಿತ್ಕೊಂಡು ಹೋಗೋದಕ್ಕೆ, ಇನ್ನೊಂದ್ ಕಡೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಬ್ಲೂ ಪ್ರಿಂಟ್ ಅನ್ನೋದು ಕೊಡ್ತಾರೆ, ನೀಲಿ ನಕ್ಷೆಯನ್ನ ಕೊಡ್ತಾರೆ, ಯಾವ ರೀತಿ ಆ ದೇವದರ್ಶನ ಗುಡಾರವನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾವಾಗ್ಲೂ ಕೂಡ. ಇದು ಗೇಟ್. ನಾನು ಇದನ್ನೆಲ್ಲ ಅದರ ಮಹತ್ವದ ಬಗ್ಗೆ ಈಗ ಹೇಳ್ತೀನಿ, ಹಾಗಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಗೇಟ್ ಅಥವಾ ದ್ವಾರ ಅಂತ ಹೇಳ್ತಾರೆ, ಮುಖ್ಯ ದ್ವಾರ ಕನ್ನಡದಲ್ಲಿ. ಮತ್ತೆ ಇಲ್ಲಿ ಗೇಟ್ ಹತ್ರನೇ, ಗೇಟ್ ದಾಟಿದ ತಕ್ಷಣ ಏನಿರುತ್ತೆ? ಯಜ್ಞವೇದಿ ಇರುತ್ತೆ. ಏನಿರುತ್ತೆ? ಯಜ್ಞವೇದಿ ಅನ್ನೋದು ಇರುತ್ತೆ. ಇದು ಬಂದು ಹೊರಾಂಗಣ ಅಂತ ಕರೀತೀವಿ. ಇದೆಲ್ಲ ಕಾಂಪೌಂಡ್. ಈ ಕಾಂಪೌಂಡ್ ಒಳಗಡೆ ಇರೋದು ಹೊರಾಂಗಣ ಎಂಬುದಾಗಿ. ಇದೆಲ್ಲ ಜಾಗವನ್ನ ನಾವು ಹೊರಾಂಗಣ ಅಂತ ಕರಿತೀವಿ. ಮತ್ತೆ ಇದಿಷ್ಟು ಬಂದು ಏನಂತ ಕರಿತೀವಿ? ಪರಿಶುದ್ಧ ಸ್ಥಳ ಅಂತ ಕರಿತೀವಿ. ಅದು ಪರಿಶುದ್ಧ ಸ್ಥಳ. ಇದು ಬಂದು ಮಹಾಪರಿಶುದ್ಧ ಸ್ಥಳ ಅಂತ ಕರಿತೀವಿ. ಸೊ ಏನೇನಿತ್ತು ಈ ಒಂದು ಹೊರಾಂಗಣದಲ್ಲಿ? 3 ವಿಷಯಗಳು. ಒಂದು ನಾನು ಹೇಳಿದೆ, ಗೇಟ್ ಇತ್ತು ಅಂತ ಹೇಳಿ. ಎರಡನೇದಾಗಿ ಯಜ್ಞವೇದಿ ಇತ್ತು. ಮೂರನೇದಾಗಿ ಇಲ್ಲೊಂದು ಗಂಗಾಳ ಇರ್ತಿತ್ತು. ಇಲ್ಲೂ ಕೂಡ ಡೇರೆ ಇರ್ತಿತ್ತು. ಇಲ್ಲೂ ಕೂಡ ಮಹಾಪರಿಷದ ಸ್ಥಳಕ್ಕೂ ಕೂಡ ಇವೆಲ್ಲ ಡೇರೆಗಳೇ, ಬಟ್ಟೆಯಿಂದ ಇದ್ದಿದ್ದು. ಸೊ ಇದು ಗಂಗಾಳ ಅಂತ ಹೇಳಿ ಕರೀತೀವಿ. ಒಂದು ದೊಡ್ಡ ಸಮುದ್ರದ ಹಾಗಿದ್ದಂತಹ ಒಂದು ಪಾತ್ರೆ ಅಂತ ಬೈಬಲಲ್ಲಿ ನಾವು ನೋಡ್ತೀವಿ, ಸೊಲೊಮೋನನ ಸಮಯದಲ್ಲಿ. ಸೊ ಇಲ್ಲಿ ನೀರು ತುಂಬ್ತಾ ಇದೆ ಇದರಲ್ಲಿ. ಸೊ ಒಳಗಡೆ ಹೋಗುವಂಥ ಯಾಜಕರೆಲ್ಲರೂ ಕೂಡ ಅವರು ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗ್ಬೋದು. ಇಲ್ಲಿ ದ್ವಾರ, ಯಜ್ಞವೇದಿ ಮತ್ತು ಗಂಗಾಳ ಆಗಿದೆ. ಮತ್ತೆ ಇದು ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳದಲ್ಲಿ ಏನೆಲ್ಲ ಇರ್ತಿತ್ತು ಅಂದ್ರೆ, ಮೊದಲನೇದಾಗಿ ಏನಿರ್ತಿತ್ತು? ಮೇಜು. ಇದು ರೊಟ್ಟಿಯ ಮೇಜು ಅಂತ ಕರಿತೀವಿ. 12 ಕುಲಗಳಿದ್ರೆ ಕುಲಕ್ಕೊಂದರಂತೆ 12 ರೊಟ್ಟಿಗಳನ್ನ ಮಾಡಿ ಅದರ ಮೇಲೆ ಪ್ರತಿದಿನ ಇಡಬೇಕಾಯ್ತು. ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ, ಹಾಗಾಗಿ ಎಲ್ಲರೂ ಗಮನಿಸಿ ಸ್ವಲ್ಪ.
ಮತ್ತೆ ಏನಿರ್ತಿತ್ತು ಅಲ್ಲಿ? ದೀಪಸ್ತಂಭ ಇರ್ತಿತ್ತು. ಏನಿರ್ತಿತ್ತು? ದೀಪಸ್ತಂಭ ಇರ್ತಿತ್ತು. ಮತ್ತೆ ಈ ಮಹಾಪರಿಶುದ್ಧ ಸ್ಥಳದ ದ್ವಾರದಲ್ಲಿ ಒಂದು ಧೂಪವೇದಿ ಇರ್ತಾ ಇತ್ತು. ಇದು ಯಜ್ಞವೇದಿ. ಇದು ಧೂಪ ಹಾಕುವಂಥದ್ದು. 24 ಗಂಟೆ ಧೂಪ ಇರಬೇಕು, 24 ಗಂಟೆ ರೊಟ್ಟಿ ಇರಬೇಕು, 24 ಗಂಟೆ ದೀಪ ಉರಿತಾ ಇರಬೇಕು ಅಂತ ಹೇಳಿ. ಇದು ಮಹಾಪರಿಶುದ್ಧ ಸ್ಥಳ ಅಂತ. ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿತ್ತು? ಮಂಜೂಷ ಪೆಟ್ಟಿಗೆ. ಮಂಜೂಷ ಪೆಟ್ಟಿಗೆ. ಆ ಮಂಜೂಷ ಪೆಟ್ಟಿಗೆ ಮೇಲೆ ಏನು ಆ ಒಂದು ಶೀಟ್ ತರ ಇತ್ತು ಮುಚ್ಚೋದಕ್ಕೆ, ಅದು ಕೃಪಾಸನ ಅಂತ ಕರೀತೀವಿ. ಸೊ ಇದ್ರ ಮೇಲೆ ಆ ಮಂಜೂಷವನ್ನು ಮುಚ್ಚೋದಕ್ಕಿದ್ದಂಥ ಕೃಪಾಸನ. ಮತ್ತೆ ಆ ಕೃಪಾಸನದ ಮೇಲೆ ಇಬ್ಬರು ದೇವದೂತರು ರೆಕ್ಕೆ ಚಾಚಿಕೊಂಡು ಅದನ್ನ ಕಾಯುವಂತರ ಕೆರೋಬಿಯರು ಕಾಯ್ತಿದ್ರು. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಒಡಂಬಡಿಕೆ ಮಂಜೂಷ, ಎರಡನೇದಾಗಿ ಕೃಪಾಸನ, ಮೂರನೇದಾಗಿ ಕೆರೋಬಿ ದೂತರು. ಅರ್ಥ ಆಯ್ತಿದೆಯಾ? ಇದಿಷ್ಟು ದೇವರು ಕೊಟ್ಟಂತಹ ಅತ್ಯಂತ ಪ್ರಾಮುಖ್ಯವಾದ ವಿಷಯಗಳು. ಸೊ ಈಗ ನಾವು ತಿಳ್ಕೊಳಕ್ ಹೋಗ್ತಾ ಇರುವಂಥದ್ದು ಈ ವಿಷಯಗಳು ಹೇಗೆ ಕ್ರಿಸ್ತನಿಗೆ ಸೂಚನೆ ಆಗಿದೆ ಅನ್ನುವಂಥದ್ದು. ಹೇಗೆ ಇವು ಕ್ರಿಸ್ತನಿಗೆ ಸೂಚನೆ ಆಗಿದೆ? ಯೇಸು ಸ್ವಾಮಿ ಅಂದ್ರೆ ಬೈಬಲ್ ಅಲ್ಲಿ ಏನೇ ಹೇಳಲ್ಪಟ್ಟಿದ್ರು ಕೂಡ ಅವು ಕ್ರಿಸ್ತನಿಗೆ ನೆರಳಾಗಿವೆ. ಆತ್ಮಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಶಾರೀರಿಕವಾಗಲ್ಲ ನಾವು ದೇವರನ್ನ ಅರ್ಥ ಮಾಡ್ಕೋಬೇಕಂತ. ಆತ್ಮಿಕವಾಗಿ ಏನಕ್ಕೆ ದೇವರನ್ನ ಕೊಟ್ಟರು ಅಂತ ಹೇಳಿ ಅದನ್ನ ನಾವು ಆತ್ಮಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಸೈತಾನ ಏನ್ ಮಾಡ್ತಾನೆ? ಆತ್ಮಿಕ ಅರ್ಥವನ್ನ ನಮ್ಮಿಂದ ತೆಗೆದಾಕ್ಬಿಡ್ತಾನೆ. ಹಾಗೆ ಎಲ್ಲವನ್ನ ನಾವು ಶಾರೀರಿಕವಾಗಿ ಮಾತ್ರ ಅರ್ಥ ಮಾಡ್ಕೊಳ್ತೀವಿ, ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಈಗ ಈ ಒಂದು ಮುಖ್ಯ ಸಂದೇಶದಲ್ಲಿ ಈ ವಿಷಯಗಳನ್ನ ನಾವು ನೋಡೋಣ. ದೇವಾಲಯದ ಮಹತ್ವದ ಬಗ್ಗೆ ಮೊದಲನೇದಾಗಿ ನಾನು ಆಗಲೇ ಒಂದು ಪಿಕ್ಚರ್ ಬಿಡಿಸಿದ್ದೆ, ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಹೊರಾಂಗಣ ಮೊದಲನೇದೇನೋ ಹೊರಾಂಗಣ. ಸೊ ಅದ್ರ ಬಗ್ಗೆ ನಾವು ನೋಡೋಣ, ಅದು ಹೇಗೆ ಕ್ರಿಸ್ತನಿಗೆ ಸೂಚನೆ ಆಗಿದೆ ಅಂತ ಹೇಳ್ಬಿಟ್ಟು. ಹೊರಾಂಗಣದಲ್ಲಿ 3 ವಿಷಯ ಇತ್ತು. ಏನೇನು? ಮೊದಲನೇದೇನಿತ್ತು? ಗೇಟ್ ಇತ್ತು. ಸೊ ಅಲ್ಲಿದ್ದಂಥ 3 ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಒಂದನೇದು ಯಜ್ಞವೇದಿ, ಆ ಯಜ್ಞವೇದಿ ಏನನ್ನ ಸೂಚಿಸುತ್ತೆ? ಇದೆಲ್ಲ ದೇವರು ಹೇಳಿರುವಂತಹ ವಚನಗಳನ್ನು ಕೂಡ ನೀವು ಬರೆದಿಟ್ಕೊಂಡು ಮನೆಗೆ ಹೋಗಿ ಕೂಡ ನೀವು ಧ್ಯಾನ ಮಾಡ್ಬೋದು. 27ರಲ್ಲಿ 1-8 ದೇವರು ತುಂಬಾ ಸ್ಪಷ್ಟವಾಗಿ ಆ ಯಜ್ಞವೇದಿನ ಯಾವ ರೀತಿ ಕಟ್ಟಬೇಕು ಏನು ಅನ್ನೋದನ್ನ ಹೇಳ್ತಾರೆ. ಅದರ ನೆರವೇರಿಕೆಯನ್ನು ನಾವು ನೋಡಿದ್ರೆ ಇಬ್ರಿ 13ನೇ ಅಧ್ಯಾಯ 10-13ರಲ್ಲಿ ಇದು ಕ್ರಿಸ್ತನು ನಮ್ಮ ಬಲಿಯಾಗಿರೋದನ್ನು ನೋಡ್ತೀವಿ. ಕ್ರಿಸ್ತನೇ ನಮ್ಮ ಯಜ್ಞ ಅಂತ ಹೇಳ್ಬಿಟ್ಟು ಇದನ್ನು ನಾನು ಫೋಟೋ ಹೊಡೆದು ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ, ಸರ್ವೆ ಗ್ರೂಪಲ್ಲಿ. ನೀವು ನೋಡ್ಕೋಬೋದು, ಆಮೇಲೆ ಬರ್ಕೋಬೋದು. ಎಲ್ಲವನ್ನು ಬರೆಯೋದಕ್ಕೆ ಇಲ್ಲಿ ಜಾಗ ಸಾಲಲ್ಲ. ಸೊ ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ ಯಜ್ಞವೇದಿನ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿದ್ರು. ಯಾಕೆ ಯಜ್ಞವೇದಿ ತುಂಬಾ ಮುಖ್ಯ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಯಜ್ಞ ಆಗ್ಬೇಕಾಗಿತ್ತು. ಆಮೇಲೆ ಯೇಸು ಕ್ರಿಸ್ತನು ನಮಗೋಸ್ಕರ ಈ ಯಜ್ಞವೇದಿ ತುಂಬಾ ಮುಖ್ಯ ಏನಲ್ಲ ದೇವರಿಗೆ, ಆದ್ರೆ ಆತ್ಮಿಕವಾಗಿ ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಿನಗೋಸ್ಕರ ನನಗೋಸ್ಕರ ಬಲಿಯಾಗಬೇಕಾಗಿತ್ತು. ಸೊ ಅಲ್ಲಿಗೆ ಇದು ನೆರವೇರುತ್ತೆ. ಅದಾದ್ಮೇಲೆ ನಮ್ಗೆ ಯಜ್ಞವೇದಿ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಯೇಸು ಸ್ವಾಮಿ ಬಂದ ಮೇಲೆ ಯಜ್ಞವೇದಿ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಬಲಿಯಾದರೂ ಅದೇ ನಮ್ಮ ಯಜ್ಞವೇದಿ. ಸೊ ಹಾಗಾಗಿ ನಮ್ಮನ್ನ ನಾವು ಸಜೀವ ಯಜ್ಞವಾಗಿ ದೇವರಲ್ಲಿ ನಾವೇನ್ ಮಾಡ್ಬೇಕು? ಸಮರ್ಪಣೆ ಮಾಡಬೇಕು. ಯಾರಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ಹೊಸ ಸೃಷ್ಟಿ ಆಗ್ತಾನೆ ಎಂಬುದಾಗಿ. ಆಮೇಲೆ ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಗಂಗಾಳ ಇದ್ದಿದ್ದನ್ನ ನಾವು ನೋಡ್ತೇವೆ. ಗಂಗಾಳ ಅಂದ್ರೆ ನೀರು ತುಂಬಿದ
ತುಂಬಿರುವಂತ ಒಂದು ಪಾತ್ರೆ ಆ ದೇವಾಲಯದ ಮುಂದುಗಡೆ ಇಡ್ತಾ ಇದ್ರು. ವಿಮೋಚನೆ ಕಾಂಡ 30ರಲ್ಲಿ ನಾವು 12-21 ನೋಡ್ಬೋದು. ಈ ಒಂದು ಗಂಗಾಳ ಏನನ್ನ ಸೂಚಿಸುತ್ತೆ, ಕ್ರಿಸ್ತನಲ್ಲಿ ಹೇಗೆ ಅದು ನೆರವೇರುತ್ತೆ ಅಂತ ಹೇಳಿದ್ರೆ ಇಬ್ರಿ 10:12 ಇಬ್ರಿ 10:22 ಕ್ರಿಸ್ತನಲ್ಲಿ ನಾವು ಶುದ್ಧೀಕರಣ ಆಗೋದನ್ನ ನಾವು ನೋಡ್ತೀವಿ. ಕ್ರಿಸ್ತನಲ್ಲಿ ನಾವು ಶುದ್ಧೀಕರಣವಾಗ್ತೀವಿ ಅನ್ನೋದನ್ನ ಈ ವಚನಗಳು ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಆ ಕಾಲದಲ್ಲಿ ಆ ಮಹಾ ಪರಿಶುದ್ಧ ಸ್ಥಳಕ್ಕೆ ಅಥವಾ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಹೊರಗಡೆನೆ, ಈಗಲೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆಯೊಳಗೆ ಹೋಗ್ಬೇಕಾದ್ರೆ ನಾವು ಕೈಕಾಲ ಮುಖ ತೊಳ್ಕೊಂಡು ಹೋಗ್ತೀವಲ್ವಾ. ಇದೆಲ್ಲ ಎಲ್ಲಿಂದ ಬಂತು ಆಚಾರ? ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ಪೂರ್ವಿಕರು ಹೇಳಿದಾರಂತ ಅಲ್ಲ, ಫಸ್ಟ್ ಹೇಳಿದ್ದೆ ದೇವರು. ಆಮೇಲೆ ನಾವು ಶುದ್ಧಿ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ. ಅದು ಶಾರೀರಿಕವಾದ ಸುದ್ದಿ. ಈ ಶಾರೀರಿಕವಾದ ಶುದ್ಧೀಕರಣಕ್ಕಿಂತ ಮುಖ್ಯ ಯಾವುದು? ಆತ್ಮಶುದ್ಧಿ. ಆಮೇಲೆ ಶಾರೀರಿಕವಾಗಿ ನಾವೆಷ್ಟೇ ಗಲೀಜಾಗಿದ್ರು ಪರವಾಗಿಲ್ಲ, ನಮ್ಮ ಆತ್ಮ ಕರೆಕ್ಟ್ ಆಗಿರ್ಬೇಕಾಗಿರೋದು. ಈಗ ಲಾಜರು ನೋಡೋದಕ್ಕೆ ತುಂಬಾ ಗಲೀಜಾಗಿದ್ದ, ಕುಷ್ಠರೋಗ ಆಯಿತು, ಸತ್ರು ಅಂತ ಪರಲೋಕಕ್ಕೆ ಹೋದ. ಶ್ರೀಮಂತ ಡೈಲಿ ಸ್ನಾನ ಮಾಡಿಕೊಂಡು ಬೆಳ್ಳಿ ಬಂಗಾರದ ಆಭರಣ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಎಷ್ಟೇ ಶುದ್ಧವಾಗಿದ್ರು ಹೊರಗಡೆ ಆತ್ಮ ಕೆಟ್ಟದಾಗಿತ್ತು, ಹಾಗಾಗಿ ಅವನು ಪರಲೋಕಕ್ಕೆ ಹೋಗಿಲ್ಲ. ಸೊ ಇಲ್ಲಿ ನನ್ನ ಆತ್ಮಗಳನ್ನ ಶುದ್ಧೀಕರಿಸಲಿಕ್ಕಂತಾನೆ ದೇವರು ಆ ಗಂಗಾಳನ ಇಟ್ಟಿರೋದು. ಆ ಗಂಗಾಳನೇ ದೇವರ ವಾಕ್ಯ. ಆಮೇಲೆ ದೇವರ ವಾಕ್ಯವೆಂಬ ನೀರಿನಿಂದ ನಾವು ತೊಳ್ಕೋಬೇಕಾಗಿದೆ. ಆಮೇಲೆ ಸೊ ಕ್ರಿಸ್ತನ ವಾಕ್ಯದಿಂದಲೇ ನಾವು ಶುದ್ಧಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಮೂರನೇದಾಗಿ ನಾವು ನೋಡುವಾಗ ಆ ಗೇಟ್ ಬಗ್ಗೆ ನಾವು ನೋಡ್ತೀವಿ. ಆ ಗೇಟ್ ಬಗ್ಗೆ ವಿಮೋಚನಾ ಕಾಂಡ 27:16 ನೋಡ್ತೇವೆ. ಇದು ಏನನ್ನ ಸೂಚಿಸುತ್ತೆ ಈ ಗೇಟು ಅಂತ ಹೇಳಿದ್ರೆ, ದೇವರೇ ನಮಗೆ ಮಾರ್ಗವಾಗಿದ್ದಾನೆ ಅನ್ನೋದು. ಯೋಹಾನ ಸುವಾರ್ತೆ 14:6 ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂತ ಹೇಳ್ಬಿಟ್ಟು ಯೇಸುವಿನ ಮಾರ್ಗದಿಂದ, ಯೇಸು ಮೂಲಕ ಮಾತ್ರ ನಾವು ಪರಲೋಕಕ್ಕೆ ಹೋಗಕ್ಕಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಅಪೊಸ್ತಲರು 4:12 ಆ ಯೇಸುವಿನಿಂದ ಮಾತ್ರನೇ ಅಂತ. ಅಂದ್ರೆ ತಂದೆ ಬಳಿಗೆ ಹೋಗ್ಬೇಕು ಅಂದ್ರೆ ಯೇಸು ಮೂಲಕ ಮಾತ್ರನೇ. ಆಮೇಲೆ ಇವತ್ತು ಯಾಕೆ ನಾವು ಯೇಸುನ ನಂಬಿದ್ದೀವಿ? ಲೋಕದವರೆಲ್ಲರೂ ಯೇಸುವನ್ನ ಮತ್ತೆ ಯೇಸುನ ನಂಬಿರೋರನ್ನ ಶಾರೀರಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವ್ರು ಯಾಕೆ ಯೇಸುನ ನಂಬಿದ್ದಾರೆ? ನೀನ್ ಯಾಕೆ ಚರ್ಚ್ಗೆ ಹೋಗ್ತೀಯ? ನಮ್ ದೇವ್ರು ಕೊಡದಿರೋದು ಅಲ್ಲಿ ಏನ್ ಸಿಗ್ತಿದೆ ನಿನಗೆ? ಜಾತಿ ಬಿಟ್ಟು ಧರ್ಮ ಬಿಟ್ಟು ಹೋಗ್ತಿದ್ಯಾ ಅಂತಲ್ಲ. ಸೊ ಆತ್ಮಿಕವಾದ ವಿಷಯಗಳು ಅರ್ಥ ಆಗ್ತಿದ್ಯಾ ಅವ್ರಿಗೆ? ಇಲ್ಲ. ಅವರ ಮನಸ್ಸುಗಳನ್ನು, ಅವರ ಆತ್ಮಿಕ ಕಣ್ಣುಗಳನ್ನು, ಅವರ ಆತ್ಮಿಕ ಕಿವಿಗಳನ್ನ ಸೈತಾನ ಮಂಕು ಮಾಡಿದ್ದಾನೆ. ಅದಕ್ಕೆ ನಾವು ಎಷ್ಟೇ ಸಲ ಹೇಳಿದ್ರು ಸತ್ಯ ಅವ್ರಿಗೆ ಅರ್ಥ ಆಗ್ತಿಲ್ಲ. ಸತ್ಯ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿರೋ ನೀನಾದ್ರೂ ಸತ್ಯವನ್ನು ಹಿಡ್ಕೊಂಡು ಬಲವಾಗಿ ಸತ್ಯಕ್ಕಾಗಿ ನಿಲ್ಲು. ಆಮೇಲೆ ಈ ಲೋಕದಲ್ಲಿ ನಾವು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಆದ್ರೆ ಇರುವಷ್ಟು ದಿನ ನಾವು ಸಂತೋಷವಾಗಿರ್ಬೇಕು. ಯಾಕಂದ್ರೆ ನಾವು ಏನನ್ನ ಪಡ್ಕೋಬೇಕೋ ಅದನ್ನ ದೇವ್ರ ಕೃಪೆಯಿಂದ ಪಡ್ಕೊಂಡಿದೀವಿ. ಅತ್ಯಂತ ಪ್ರಾಮುಖ್ಯವಾದದ್ದು. ಯೇಸುಸ್ವಾಮಿನ ಹೇಳ್ತಾರೆ, ಒಬ್ಬ ಹೊಲ ಉಳಕ್ ಹೋಗ್ತಾನಂತೆ. ಹೊಲ ಉಳಕ್ ಹೋದಾಗ ಅದು ಬೇರೆಯವ್ರ ಹೊಲ, ಆದ್ರೆ ಅದ್ರೊಳಗಡೆ ಏನ್ ಸಿಗುತ್ತ ಅವನಿಗೆ? ಮುತ್ತು ಸಿಗುತ್ತಂತೆ. ಏನು ಹೇಳಿ ಎಲ್ಲ? ಏನ್ ಸಿಗುತ್ತೆ? ಮುತ್ತು ಸಿಗುತ್ತಂತೆ. ಆ ಮುತ್ತನ ಅವ್ರು ಅಲ್ಲೇ ಬಚ್ಚಿಟ್ಟು ಅವ್ರು ವಾಪಸ್ ಮನೆಗೆ ಬಂದು ಏನ್ ಮಾಡ್ತಾನೆ ಗೊತ್ತಾ? ಅವನ ಮನೆಯನ್ನ, ಅವನಿಗಿರೋ ಆಸ್ತಿನೆಲ್ಲ ಮಾರಿ ಆ ಜಾಗನ ತಗೋತಾರೆ. ಆ ಜಾಗ ಏನು ಅಷ್ಟೊಂದು ಬೆಲೆ ಬಾಳುವಂಥದ್ದಲ್ಲ, ಆದ್ರೆ ಅದರಲ್ಲಿರೋ ಮುತ್ತು ಬೆಲೆ ಬಾಳುವಂಥದ್ದು. ಆಮೇಲೆ ಸೊ ಹಾಗಾಗಿ ಅವನ ಜೀವನ, ಅವನಿಗೆ ಆಧಾರವಾಗಿರುವಂತ ಮನೆ, ಅವನಿಗೆ ಆಧಾರವಾಗಿರುವಂತ ಎಲ್ಲವನ್ನ ಮಾರಿ ಆ ಜಾಗವನ್ನ ತಗೋತಾರೆ. ಯಾಕಂದ್ರೆ ಆ ಮುತ್ತು ಇರುವಂಥದ್ದು. ಹಾಗೆ ಈ ಲೋಕದಲ್ಲಿ ನಮ್ಗಿರೋದೆಲ್ಲ ಕಳ್ಕೊಂಡು ಪರವಾಗಿಲ್ಲ, ನಾವು ಪಡ್ಕೋಬೇಕಾಗಿರೋದು ಕ್ರಿಸ್ತನನ್ನ. ಕ್ರಿಸ್ತನ ಮುತ್ತಾಗಿದ್ದಾನೆ. ಆ ಸುವಾರ್ತೆ ಅನ್ನೋದು ದೇವರ ಮುತ್ತಾಗಿದೆ. ಆಮೇಲೆ ಅದು ಹಂದಿಗಳ ಮುಂದೆ ಚೆಲ್ಲಿದ್ರೆ ಅರ್ಥ ಆಗೋದಿಲ್ಲ.
ಅದರ ಬೆಲೆ ಅವಳಿಗೆ ಗೊತ್ತಿಲ್ಲ. ಮುತ್ತಿನ ಬೆಲೆ ಹಂದಿಗೆ ಏನು ಗೊತ್ತಿರುತ್ತೆ? ಯೇಸು ಸ್ವಾಮಿನೇ ಹೇಳಿರುವಂತ ಮಾತು. ಅದಕ್ಕೆ ಕೆಲವರಿಗೆ ಪದೇ ಪದೇ ನಾವು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು, ಪದೇ ಪದೇ ಸತ್ಯವನ್ನ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರು ನಮ್ಮನ್ನೇ ಮೂರ್ಖರನ್ನಾಗಿ ನೋಡ್ತಾರೆ, ನಮಗ್ ಬೇರೆ ಕೆಲಸ ಇಲ್ಲ ಅನ್ನೋ ತರ ನಮ್ಮನ್ನೇ ಕೀಳಾಗಿ ನೋಡ್ತಾರೆ. ಹಾಗಾಗಿನೇ ಕೆಲವು ಸಲ ನಾವು ಆ ಮುತ್ತುಗಳ ಬೆಲೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅವ್ರ ಮುಂದೆ ಚೆಲ್ಲದೆ ಇರೋದೇ ವಾಸಿ. ಒಂದು ದಿನ ಬರುತ್ತೆ ಅದರ ಬೆಲೆ ಗೊತ್ತಾಗುತ್ತೆ. ಆ ಮುತ್ತಿನ ಬೆಲೆ ಗೊತ್ತಿರೋರ ಹತ್ರ ಎಷ್ಟು ಸಮಯ ಖರ್ಚು ಮಾಡಿದ್ರು ಪರವಾಗಿಲ್ಲ, ಎಷ್ಟು ಹಣ ಖರ್ಚು ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಅರ್ಥ ಆಗೋ ಥರ ಇನ್ನೂ ಚೆನ್ನಾಗಿ ಹೇಳಬೇಕಾಗಿದೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗಾಗಿನೇ ಯೇಸುವೆ ಮಾರ್ಗ. ಆ ಗೇಟ್ ಅಂತ ನಾವು ಬಂದಿದ್ದಲ್ಲ, ಸ್ಟಾರ್ಟಿಂಗ್ ದೇವರ ಸನ್ನಿಧಿಯಲ್ಲಿ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ಯೇಸು ಮಾತ್ರನೇ ಮಾರ್ಗವಾಗಿದ್ದಾನೆ. ಯೇಸು ಇಲ್ಲದೆ, ಯೇಸುವಿನ ಮೂಲಕವಾಗಿ ಅಲ್ಲದೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲವೇ ಇಲ್ಲ. ಒಳಗಡೆ ಹೋದ ತಕ್ಷಣ ನೆಕ್ಸ್ಟ್ ಏನ್ ಸಿಗುತ್ತೆ? ಯಜ್ಞವೇದಿ ಸಿಗುತ್ತೆ. ಯಜ್ಞವೇದಿ ಅಂದ್ರೆ ಏನು? ನಮ್ಮನ್ನ ನಾವು ಬಲಿ ಕೊಡ್ಬೇಕಲ್ಲಿ. ಗಲಾತ್ಯದಲ್ಲಿ 2ನೇ 20ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನನ್ನನ್ನ ನಾನು ಏನಂತ ಸಿಲುಬೆಗೆ ಹಾಕ್ಸ್ಕೊಂಡಿದ್ದೆ. ಕ್ರಿಸ್ತನೊಂದಿಗೆ ಸಿಲುಬೆ ಎಲ್ಲಿ ಹಾಕೋಬೇಕು? ಆ ದೇವಾಲಯದ ಮುಂದುಗಡೆ. ಆ ಒಂದು ನಾವು ಒಳಗಡೆ ಹೋದ ತಕ್ಷಣ ಸಿಗುವಂತಹ ಯಜ್ಞ ವೇದಿ. ಯಜ್ಞ ಅಂದ್ರೆ ಏನು? ಸಂಪೂರ್ಣವಾಗಿ ಬಲಿ ಕೊಡೋದಲ್ಲಿ. ಸಂಪೂರ್ಣವಾಗಿ ಒಂದು ಕುರಿನ ತಂದು ಬಲಿ ಕೊಟ್ಟು ಸಂಪೂರ್ಣವಾಗಿ ಅದನ್ನ ಸುಟ್ಟು ಬಿಡಬೇಕು. ಅದೇ ದಹನ ಬಲಿ ಅಂತ ಹೇಳ್ತಾರೆ ತೆಲುಗಲ್ಲಿ. ಪೂರ್ತಿಯಾಗಿ ಅದನ್ನು ಸುಟ್ಟು ಬಿಡಬೇಕು ಅಂತ ಹೇಳಿ ಸರ್ವಾಂಗ ಹೋಮ, ಸರ್ವಾಂಗವಾಗಿ ಯಾವುದನ್ನು ಕೂಡ ಯಾಜಕರು ಕೂಡ ಯಾವುದನ್ನು ತಗೋಬಾರ್ದು, ಅದರಿಂದ ಪೂರ್ತಿಯಾಗಿ ಸುಟ್ಟು ಬಿಡಬೇಕು. ನೀನಾಗಿರಬಾರ್ದು, ನೀನು ಕ್ರಿಸ್ತನಾಗಿ, ಕ್ರಿಸ್ತನ ಮಗನಾಗಿ ಮಾರ್ಪಡಬೇಕು. ಆಮೇಲೆ ಯೇಸು ಸ್ವಾಮಿ ಇಷ್ಟಪಡುವಂತ ಮಗನಾಗಿ ಪೂರ್ತಿಯಾಗಿ ಬದುಕಬೇಕು ಅಂದ್ರೆ ನಿನ್ನನ್ನು ನೀನು ಆ ಯಜ್ಞ ವೇದಿಗೆ ಸಂಪೂರ್ಣ ಸಮರ್ಪಿಸಿಕೊಂಡು ಮುಂದುಗಡೆ ಹೋಗುವಾಗ ದೇವರ ಮಗನಾಗಿ ಹೋಗ್ಬೇಕು. ಬದುಕೋದು ನಾನಲ್ಲ, ಕ್ರಿಸ್ತನಾಗಿ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಎಷ್ಟು ಅರ್ಥ ಕೊಡುತ್ತೆ ದೇವಾಲಯದಲ್ಲಿರುವಂತ. ಸೊ ಇದೆಲ್ಲ ನಾಶವಾಗೋದ ಕಾರಣ ಏನು ಅಂದ್ರೆ ಇಸ್ರಾಯೇಲರು ಇದರ ಆತ್ಮಿಕ ಅರ್ಥವನ್ನ ಬಿಟ್ಟುಬಿಟ್ರು. ಶಾರೀರಿಕವಾಗಿ ಅದನ್ನ ಯೋಚನೆ ಮಾಡಿದ್ರೆ ವಿನ ಆತ್ಮಿಕವಾದ ಅರ್ಥಗಳನ್ನ ಬಿಟ್ಟಿದ್ದರಿಂದಲೇ ಆತ್ಮಿಕತೆ ಇಲ್ಲದಿರುವಂತಹ ದೇವಾಲಯ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಆತ್ಮಿಕತೆ ಇಲ್ಲದಿರುವಂತಹ ಈ ವಸ್ತುಗಳಿದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ ಅಂತ ಹೇಳ್ಬಿಟ್ಟು ಎಲ್ಲವನ್ನ ನಾಶ ಮಾಡಲಿಕ್ಕೆ ದೇವರ ಮಾತಿಕೊಂಡ್ರು. ಇವತ್ತು ಬೈಬಲ್ ಇದೆ, ಇವತ್ತು ನಾವು ಸಭೆಗೆ ಬರ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ, ಯೇಸು ನಂಬ್ತಾ ಇದ್ವಿ. ಆತ್ಮಿಕವಾಗಿ ದೇವರನ್ನ ಅರ್ಥ ಮಾಡ್ಕೊಳ್ಳಿ, ಶಾರೀರಿಕವಾಗಿಲ್ಲ. ಅಯ್ಯೋ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾರೆ, ಸಭೆಗೆ ಹೋಗ್ತಾ ಇದೀನಿ, ಏನ್ ಕೊಟ್ಟಿಲ್ಲ. ಏನ್ ಕೊಡ್ಬೇಕು ನಿಮಗೆ? ಕೊಟ್ಟಿರೋದೆಲ್ಲ ದೇವ್ರದೇ ತಾನೆ. ನೀನೇ ದೇವ್ರ ಸೊತ್ತು ಅಂತ ಹೇಳುವಾಗ, ಈ ಲೋಕವೆಲ್ಲ ನಿನಗೋಸ್ಕರನೇ ಮಾಡಿದ್ದಾರೆ ಅಂತ ಹೇಳುವಾಗ ಇನ್ನೇನು ಕೊಡ್ಬೇಕು? ಸ್ವಲ್ಪ ನಿನ್ನ ಮನಸ್ಸನ್ನ, ನಿನ್ನ ಆಲೋಚನೆಗಳನ್ನ ಸ್ವಲ್ಪ ದೊಡ್ಡದಾಗಿ ನೋಡ್ಬೇಕು. ಆಗ ದೇವರು ಏನು ಅಂತ ಅರ್ಥ ಆಗುತ್ತೆ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಪರಿಶುದ್ಧ ಸ್ಥಳದ ಬಗ್ಗೆ ನಾವು ನೋಡ್ತೀವಿ. ಎರಡನೇದು ಯಾವುದು? ಎರಡನೇದಾಗಿ ಪರಿಶುದ್ಧ ಸ್ಥಳ ಎಂಬುದಾಗಿ ನೋಡ್ತೀವಿ. ಆ ಪರಿಶುದ್ಧ ಸ್ಥಳದಲ್ಲಿ 3 ವಿಷಯಗಳಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇದು ರೊಟ್ಟಿಯ ಮೇಜು. ರೊಟ್ಟಿಯ ಮೇಜಿನ ಬಗ್ಗೆ ನಾವು ವಿಮೋಚನೆ ಕಾಂಡ 25 23-30 ಇದರಲ್ಲಿ ಆ ರೊಟ್ಟಿಯ ಬಗ್ಗೆ ಹೇಳಿರೋದನ್ನು ನಾವು ನೋಡ್ತೇವೆ. ಇದು ಯೋಹಾನ ಸುವಾರ್ತೆ 6:35. ಯಾರಾದ್ರೂ ಓದೋಣ? ಯೋಹಾನ 6:35. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದರು. ಯಾವುದು ಆ ರೊಟ್ಟಿ? ದೇವರು ಕೊಟ್ಟಿರುವಂತ ರೊಟ್ಟಿ ಯಾವುದು? ಈ ರೊಟ್ಟಿಗೋಸ್ಕರ, ಶಾರೀರಿಕವಾದ ರೊಟ್ಟಿಗೋಸ್ಕರ ಅಲ್ಲ. ಇವತ್ತು ಜನರೆಲ್ಲರೂ ಕೂಡ ಏನು ಊಟ ಮಾಡಲಿ, ಏನು ಬಟ್ಟೆ ಹಾಕೊಳ್ಳಿ, ನಾಳೆಗೆ ಏನು ಅನ್ನೋ ಚಿಂತೆಯಲ್ಲೇ ಬದುಕ್ತಾ ಇದ್ದಾರೆ ವಿನಃ
ಪರಲೋಕದಿಂದ ಕಳಿಸಲ್ಪಟ್ಟಿರೋ ರೊಟ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಪರಲೋಕದ ರೊಟ್ಟಿ ಯಾರು? ಯೇಸು ಕ್ರಿಸ್ತ. ಆಮೇಲೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬ ನರಾವತಾರಕ್ಕೆ ಲೋಕಕ್ಕೆ ಬಂದರು. ಸೊ ವಾಕ್ಯವೇ ರೊಟ್ಟಿ, ರೊಟ್ಟಿಯೇ ವಾಕ್ಯ. ಅದು ಆತ್ಮಿಕವಾಗಿ ದೇಹಕ್ಕೆ ನಮಗೆ ಊಟ ಹೇಗೆ ಬೇಕೋ ಆತ್ಮಕ್ಕೆ ನಮಗೆ ಯೇಸುವಿನ ವಾಕ್ಯ ಅಷ್ಟು ಮುಖ್ಯ. ಯೇಸು ಸ್ವಾಮಿ ಕೂಡ 40 ದಿನ ಉಪವಾಸ ಇರುವಾಗ 40ನೇ ದಿನದಲ್ಲಿ ಸೈತಾನ ಬಂದು ಶೋಧನೆ ಮಾಡೋದೇನು? 40 ದಿನದಿಂದ ನೀನು ಉಪವಾಸ ಇದೆಯಲ್ಲ, ನೀನು ದೇವರ ಮಗನೇ ಆಗಿದ್ರೆ ಈ ಒಂದು ಕಲ್ಲನ್ನು ತಗೊಂಡು ನೀನು ರೊಟ್ಟಿಯನ್ನ ಮಾಡ್ತೀನೋ ಅಂತ ಹೇಳಿ ಯೇಸು ಸ್ವಾಮಿ ಹೇಳೋ ಮಾತೇನು ಗೊತ್ತಾ? ಹಳೆ ಒಡಂಬಡಿಕೆಯಿಂದ ಅತ್ಯಂತ ಪ್ರಾಮುಖ್ಯವಾದ ಮಾತನ್ನ ಯೇಸು ಸ್ವಾಮಿ ಹೇಳ್ತಾರೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಬರೋ ಒಂದೊಂದು ಮಾತಿನಿಂದ ಬದುಕ್ತಾನೆ. ಆಮೇಲೆ ಸೊ ಆ ದೇವರ ಬಾಯಿಂದ ಬಂದಂತ, ದೇವರಿಂದ ಬಂದಂತ ಆ ಮಾತು ರೊಟ್ಟಿ, ಅದು ಯೇಸು ಕ್ರಿಸ್ತ. ಹಾಗಾಗಿ ಯೇಸು ಕ್ರಿಸ್ತನನ್ನ ನಾವು ಸೇವಿಸೋದು ಅಂದ್ರೆ, ತಿನ್ನೋದು ಅಂದ್ರೆ ನಮ್ಮ ಹೃದಯಗಳಲ್ಲಿ ಸ್ವೀಕರಿಸೋದು. ಆಮೇಲೆ ಯಾರ್ಯಾರು ಅದನ್ನು ಅಂಗೀಕರಿಸ್ಕೊಳ್ತಾರೋ ಅಂದ್ರೆ ಆತನ ಹೆಸರು ನಂಬಿಕೆ ಇರ್ತಾರೋ ಅವರು ದೇವರ ಮಕ್ಕಳಾಗುವ ಅಧಿಕಾರ ಹೊಂದ್ತಾರೆ. ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸುವಾಗ ನಾವು ಬದುಕ್ತೀವಿ. ಆಮೇಲೆ ಆತ್ಮಿಕವಾಗಿ ಬದುಕ್ತೀವಿ. ಈ ಎಫೆಸ 2:1 ಹೇಳುವ ಹಾಗೆ ಅಪರಾಧಗಳಲ್ಲಿ ಪಾಪಗಳಲ್ಲಿ ಸತ್ತಂತ ನಿಮ್ಮನ್ನ ಕ್ರಿಸ್ತ ಯೇಸುವಿನ ಮೂಲಕ ಬದುಕಿಸಿದಂತ ಯಾರ ಜೀವಿತಗಳಲ್ಲಿ ಯೇಸು ಬರ್ತಾರೋ ಅವರು ಬದುಕ್ತಾರೆ. ಆಮೇಲೆ ಸೊ ನಾವು ಆತ್ಮಿಕವಾಗಿ ಬದುಕಬೇಕು ಅಂತಾನೆ ಯೇಸು ಈ ಲೋಕಕ್ಕೆ ವೃತ್ತಿಯಾಗಿ ಬಂದಿದ್ದು. ಯೇಸುವಿನ ಬೋಧನೆಗಳನ್ನ ಅನೇಕರು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಸಭೆಯಲ್ಲಿ ಇದ್ದು ಹೋಗಿರುವ ಒಬ್ಬ ಸಹೋದರನು ಕೂಡ ಇರ್ತಾನೆ, ಯಾವಾಗಲೂ ನಮ್ಮ ವಾಕ್ಯಕ್ಕೆ ಟೀಕಿಸ್ತಾನೆ ಇರ್ತಾನೆ. ನಾನೇನಾದ್ರು ಒಂದು ವಾಕ್ಯ ಹಾಕಿದ್ರೆ ಅದಕ್ಕೆ ಇದು ರಾಂಗು, ಇದು ಹಾಗೆ ಹೀಗೆ ಅಂತ ಕೆಲವು ಕಮೆಂಟ್ಗಳನ್ನ ಮಾಡ್ತಿರ್ತಾನೆ. ನಾನು ಹಾಗಾಡ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಿರ್ತೀನಿ. ಒಂದಲ್ಲ ಒಂದು ದಿನ ವಾಕ್ಯ ಅವರ ಹೃದಯಕ್ಕೆ ಹೋಗುತ್ತೆ ಅಂತ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಯೇಸು ಸ್ವಾಮಿ ಜೊತೆನೂ ಕೂಡ 24 ಗಂಟೆ ಈ ಒಂದು ಸದುಕಾರ ಫರಿಸಾಯರಿದ್ರು. ಯೇಸು ಏನ್ ಹೇಳಿದ್ರು ತಪ್ಕೊಂಡು ಹಿಡಿತಾ ಇದ್ರು. ಸತ್ಯನ ಅರ್ಥ ಮಾಡ್ಕೊಳಕ್ಕೆ ಯೇಸು ಜೊತೆ ಇರಲಿಲ್ಲ ಅವರು. ಯೇಸು ಅಲ್ಲಿ ತಪ್ಕೊಂಡು ಹಿಡಕೆನೆ ಇರ್ತಾ ಇದ್ರು. ನಿನ್ ಜೊತೆನೂ ತುಂಬಾ ಜನ ಇರ್ಬೋದು, ಆತರ ನನ್ನ ಜೊತೆನೂ ಇರ್ಬೋದು. ಆದ್ರೆ ತಪ್ಕೊಂಡು ನಿಧಾನ ಅಂತ ಹೇಳಿನೋ ಅಥವಾ ಅವ್ರಿಗಿಷ್ಟವಾದ ಬೋಧನೆಗಳು ಮಾಡ್ಲಿಕ್ಕೋ ಅವ್ರಿಗಿಷ್ಟವಾದಂತ ಮಾತುಗಳನ್ನ ಆಡ್ಲಿಕ್ಕಲ್ಲ ನಾವಿರೋದು. ಸತ್ಯ ಹೇಳೋದಕ್ಕೆ ಸತ್ಯ ಅನೇಕರಿಗೆ ಕಹಿಯಾಗಿರುತ್ತೆ, ಅರ್ಥವಾಗದೇ ಇರೋದೇ ಅದು ಕಹಿಯಾಗಿರುತ್ತೆ. ಯೇಸು ಹೇಳಿರುವಂತ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳದೆ ಯೇಸುವನ್ನು ಕಲ್ಲಿಂದ ಹೊಡೆಯಕ್ಕೆ ಹೋದ್ರಂತೆ. ಯೋಚನೆ ಮಾಡಿ, ಸದ್ಯಕ್ಕೆ ನಮ್ಗೆ ಯಾರು ಆ ಥರ ಇಲ್ಲ ಕಲ್ಲಿಂದ ಹೊಡೆಯೋರು. ಅವರು ಬರ್ತಾರೆ, ಎಕ್ಸ್ಪೆಕ್ಟ್ ಮಾಡೋಣ ಅಂತವ್ರು ಕೂಡ ನಮಗೆ ಬರ್ತಾರೆ, ಎದುರಾಗ್ತಾರೆ. ಆದ್ರೂ ಪರವಾಗಿಲ್ಲ. ಜೀವ ಕೊಡೋ ವಾಕ್ಯದ ಬಗ್ಗೆ ನಾವು ಮಾತನಾಡಬೇಕು. ಜೀವ ಇಲ್ಲಿರೋದ್ರ ಬಗ್ಗೆ ಅಲ್ಲ. ಶರೀರಕ್ಕೆ ಸಂಬಂಧಪಟ್ಟದಕ್ಕಿಂತ ಹೆಚ್ಚು ಆತ್ಮಕ್ಕೆ ಮುಖ್ಯವಾದದ್ರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ದೇವರ ನಾಮ ಸ್ತೋತ್ರವಾದ. ಎರಡನೇದಾಗಿ ನಾವು ನೋಡುವಾಗ ಆ ಪರಿಶುದ್ಧ ಸ್ಥಳದಲ್ಲಿ ಇದ್ದದ್ದು ದೀಪಸ್ತಂಭ ಎಂಬುದಾಗಿ ನೋಡ್ತೇವೆ. ದೀಪಸ್ತಂಭದ ಬಗ್ಗೆ ವಿಮೋಚನ ಕಾಂಡ 25ರಲ್ಲಿ 31ರಿಂದ 40 ಇಲ್ಲಿ ದೀಪಸ್ತಂಭದ ಬಗ್ಗೆ ದೇವರು ಮೋಶೆ ಹತ್ರ ತುಂಬಾ ಸ್ಪಷ್ಟವಾಗಿ ಮಾತನಾಡ್ತಾರೆ. ಇದು ಹೇಗೆ ಯೇಸುವಿಗೆ ಹೋಲಿಕೆಯಾಗಿದೆ ಅಂತ ನಾವು ನೋಡುವಾಗ ಯೋಹಾನ 8:12 ಯಾರಾದರೂ ಓದೋಣ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಏನಂತ ಇದೆ? ಯೇಸು ಏನಂತ ಹೇಳ್ತಿದ್ದಾರೆ? ನಾನೇ ಈ ಲೋಕಕ್ಕೆ ಬೆಳಕಾಗಿದೆ. ಯಾವ ಬೆಳಕು? ಬೆಳಕಂದ್ರೆ ಏನು? ಎಲ್ಲರೂ ಹೇಳ್ತಿರ್ತೀವಲ್ಲ, ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾರೆ, ನಮ್ಮನ್ನು ಕೂಡ ದೇವರು ಬೆಳಕಾಗಿ ಮಾಡಿದ್ದಾರೆ ಅಂತ. ಏನು ಬೆಳಕಂದ್ರೆ? ಶಾರೀರಿಕವಾಗಿ ನಾವು ಯಾರಿಗಾದ್ರೂ ಬೆಳಕಾಗಿದ್ದೀವ? ಆತ್ಮಿಕವಾಗಿ ತಾನೇ ಬೆಳಕು. ಬೆಳಕಂದ್ರೆ ಏನು? ಸತ್ಯ. ಆಮೇಲೆ ಬೆಳಕಂದ್ರೆ ಏನು? ಸತ್ಯ. ಕತ್ತಲೆಯಲ್ಲಿ ದಾರಿ ಕಾಣದೇ ಇದ್ದಂತ ನಮಗೆ ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದು ನಾವು ಏನನ್ನ ನಂಬಬೇಕು, ಏನಕ್ಕಾಗಿ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಯೇಸು ಸ್ವಾಮಿ. ಯೇಸುವೇ ಈ ಲೋಕಕ್ಕೆ ಬಂದಿಲ್ಲ ಅಂದ್ರೆ ನಾವು ಇನ್ನೂ ಕತ್ತಲೆಯಲ್ಲೇ ಇರ್ತಿದ್ವಿ.
ಆತ್ಮಿಕ ಕತ್ತಲೆಯಲ್ಲಿ ಇರ್ತಿದ್ವಿ, ಆತ್ಮಿಕ ಅಂಧಕಾರದಲ್ಲಿ ಇರ್ತಿದ್ವಿ. ನಾನು ಹೇಳ್ತಿರೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಗೊತ್ತಿಲ್ಲ. ನಾವು ಮಾತಾಡ್ತಿರೋ ಶಾರೀರಿಕವಾದ ಕತ್ತಲೆ ಅಲ್ಲ. ಶಾರೀರಿಕವಾಗಿರೋ ಕತ್ತಲೆ ಹೋಗಲಾಡಿಸೋದಕ್ಕೆ ದೇವರು ಸೂರ್ಯ ಚಂದ್ರನನ್ನು ಕೊಟ್ಟಿದ್ದಾರೆ. ಮತ್ತೆ ನಾವು ಕೂಡ ಕೃತಕವಾದ ಬೆಳಕನ್ನ ಸಿದ್ಧ ಮಾಡ್ಕೊಂಡಿದ್ವಿ. ಕರೆಂಟ್ ಅಂತಾನೋ, ಸೋಲಾರ್ ಲೈಟ್ಗಳಂತಾನೋ, ಫೋನ್ಗಳಲ್ಲಿ ಟಾರ್ಚ್ ಅಂತಾನೋ, ಬ್ಯಾಟ್ರಿಗಳಂತಾನೋ, ಏನೋ ಒಂದು ಬೆಳಕು ಬೇಕು. ಯಾಕಂದ್ರೆ ಕತ್ತಲೆಯಲ್ಲಿ ನಾವು ಯಾರು ಜೀವನ ಮಾಡೋಕ್ಕಾಗಲ್ಲ. ಹಾಗೇನೆ ಆತ್ಮಿಕವಾದ ಕತ್ತಲೆಯಲ್ಲಿ ನಾವು ಇಷ್ಟು ದಿನ ಬದುಕ್ತಾ ಇದ್ವಿ. ಸೈತಾನನ ಒಂದು ಅಂಧಕಾರದಲ್ಲಿ ನಾವು ಬದುಕ್ತಾ ಇದ್ವಿ. ಆದರೆ ನಮ್ಮನ್ನ ದೇವರು ಬೆಳಕಿನಲ್ಲಿ ನಡೆಸ್ತಾ ಇದ್ದಾರೆ. ಯೇಸುಸ್ವಾಮಿ ಹುಟ್ಟಿದಾಗ ದೇವದೂತರು ಹೇಳುವಂಥದ್ದು, ಯೇಸುಸ್ವಾಮಿ ಹೇಳುವಂಥದ್ದು, ಕೊರೋಶಿಯೇ, ನಫ್ತಾಲಿಯೇ, ಕತ್ತಲೆಯಿಂದ ನಿನಗೆ ಈಗ ಬೆಳಕು ಪ್ರಕಾಶಿಸಿದೆ ಎಂಬುದಾಗಿ. ಆಮೇಲೆ ನೀನು ನಾನು ಕೂಡ ಕತ್ತಲೆಯಲ್ಲಿ. ನಿಜವಾದ ಬೆಳಕು ದೇವಾಲಯದಲ್ಲೋ ದೇವದರ್ಶನ ಗುಡಾರದಲ್ಲಿದ್ದೋ ಆ ದೀಪ ಸ್ತಂಭ ಅಲ್ಲ. ಅದು ಏನನ್ನ ಸೂಚಿಸ್ತಾ ಇದೆ? ಯೇಸುವನ್ನು ಸೂಚಿಸ್ತಾ ಇದೆ. ಇವತ್ತು ಆ ದೀಪ ಸ್ತಂಭ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಜವಾದ ದೀಪವಾಗಿರುವಂತ, ನಿಜವಾದ ಬೆಳಕಾಗಿರುವಂತ ಯೇಸುನೇ ನಮ್ಮ ಜೀವಿತದಲ್ಲಿ ಬಂದ ಮೇಲೆ ಆ ಒಂದು ಶಾರೀರಿಕವಾದ ದೀಪ ಸ್ತಂಭ ಅವಶ್ಯಕತೆ ಇಲ್ಲ. ಆಮೇಲೆ ಯೇಸು ನಮ್ಮಲ್ಲಿ ಬಂದಿರೋದ್ರಿಂದ ನಾವು ಬೆಳಕು ಕೊಡೋರಾಗಿದ್ದಾರೆ. ಈಗ ಸೂರ್ಯ ಇದೆ, ಸೂರ್ಯನ ಬೆಳಕು ನಿಜವಾದ ಬೆಳಕು ಅಲ್ವಾ? ಚಂದ್ರನ ಬೆಳಕು ನಿಜವಾದ ಬೆಳಕಲ್ಲ. ಚಂದ್ರನಲ್ಲಿ ಬೆಳಕಿಲ್ಲ, ಸೂರ್ಯನಲ್ಲಿ ಮಾತ್ರ ಬೆಳಕಿರೋದು, ಶಾಖ ಇರೋದು. ಸೊ ಈ ಚಂದ್ರನಿಂದ ಬರುವಂತ ಬೆಳಕು, ರಾತ್ರಿ ಹೊತ್ತು ನಮಗೇನು ಬೆಳಕಿರುತ್ತೆ, ಬೆಳದಿಂಗಳು, ಅದು ಚಂದ್ರನಿಂದ ಬಂದರೂ ಕೂಡ ಅದು ಚಂದ್ರನದಲ್ಲ. ಎಲ್ಲಿಂದ ಬರುತ್ತದು? ಸೂರ್ಯನ ಒಂದು ಕಿರಣಗಳು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು, ಅದರಿಂದ ಈಗ ಒಂದು ಸೂರ್ಯನ ಬೆಳಕಾಗಲಿ ಅಥವಾ ಲೈಟಿನ ಬೆಳಕನ್ನ ನಾವು ಒಂದು ಕನ್ನಡಿಯನ್ನು ಇಟ್ಕೊಳ್ಳುವಾಗ ಹೇಗೆ ಅದರ ಬೆಳಕು ಕನ್ನಡಿ ಮೇಲೆ ಬಿದ್ದು ಕನ್ನಡಿಯ ಬೆಳಕು ಹೇಗೆ ಬೇರೆ ಕಡೆ ಬೀಳುತ್ತೋ ಹಾಗೆ. ಅರ್ಥ ಆಯ್ತಾ? ಕನ್ನಡಿಯಲ್ಲಿ ಬೆಳಕಿರಲ್ಲ, ಆದ್ರೆ ಆ ಒಂದು ಲೈಟು, ಮನೆಯಲ್ಲಿರುವಂತಹ ಬಲ್ಬ್ ಲೈಟು ಏನು ಆ ಕನ್ನಡಿ ಮೇಲೆ ಬೀಳುತ್ತೆ, ಅದು ಬೇರೆ ಕಡೆ ಬೀಳುತ್ತೆ. ಬೇರೆ ಕಡೆ ಬೀಳ್ತಿರೋದ್ರಿಂದ ಕನ್ನಡಿಯಿಂದ ಬೆಳಕು ಬರ್ತಿದೆ ಅಂತ ಅಲ್ಲ. ಅದರ ನಿಜವಾದ ಬೆಳಕು ಎಲ್ಲಿಂದ ಬರ್ತಿದೆ? ಲೈಟಿಂದ ಅಥವಾ ಸೂರ್ಯನಿಂದ ಬರ್ತಾ ಇದೆ. ಹಾಗೇನೆ ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಿಜವಾದ ಬೆಳಕಾಗಿದ್ದಾನೆ. ಇವತ್ತು ದೇವರು ನಿನ್ನನ್ನು ನನ್ನನ್ನು ಬೆಳಕನ್ನಾಗಿ ಮಾಡಿದ್ರೆ ಆ ಬೆಳಕು ನಮ್ಮದಲ್ಲ. ನಮ್ಮಲ್ಲಿ ಬೆಳಕೆ ಇರ್ಲಿಲ್ವಲ್ಲ, ಯೇಸು ನಮ್ಮಲ್ಲಿ ಇರೋದ್ರಿಂದ ಆ ಬೆಳಕು ಇನ್ನೊಬ್ಬರಿಗೆ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಹಾಗಾಗಿ ನಮ್ಮನ್ನು ನಾವು ಹೊಗಳ್ಕೊಳ್ಳೋದಲ್ಲ, ಯೇಸುನ ಹೊಗಳಬೇಕು. ನಮ್ಮನ್ನ ದೊಡ್ಡವ್ರು ಮಾಡ್ಕೊಳ್ಳೋದಲ್ಲ, ಯೇಸುನ ದೊಡ್ಡವ್ರು ಮಾಡಬೇಕು. ನಮ್ಮನ್ನೆಲ್ಲ ಮುಂದೆ ಇಡಬೇಕಾದ್ರು ಯೇಸುನ. ನಮ್ಮ ನೋಡುವುದು ನಮ್ಮನ್ನಲ್ಲ, ಯೇಸುನ ನೋಡ್ಬೇಕು. ಆಮೇಲೆ ನಮ್ಮ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ನಡೆ ನುಡಿಗಳಲ್ಲಿ ಯೇಸುನ ನೆನೆಸ್ಕೋಬೇಕು ಜನ. ಓ, ಇವನು ದೇವ್ರ ಮಗ ಅಂದ್ರೆ, ದೇವ್ರ ಮಗಳಂದ್ರೆ ಅಂತ. ಆ ರೀತಿಯ ಜೀವನ ನಾವು ಮಾಡ್ಬೇಕು. ಅದೇ ಬೆಳಕು ಅಂದ್ರೆ. ಸಾಕ್ಷಿಯಾಗಿರೋದಂದ್ರೆ ಬಾಯಿಂದ ಹೇಳೋದು ಮಾತ್ರ ಅಲ್ಲ, ಕ್ರಿಯೆಗಳಿಂದ ತೋರಿಸೋದು ಕೂಡ. ಆಮೇಲೆ ಸೊ ನಿಜವಾದ ದೀಪಸ್ತಂಭ ಯೇಸು ಕ್ರಿಸ್ತನು, ಆತನ ಒಂದು ಬೆಳಕಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಆ ಒಂದು ಪರಿಶುದ್ಧ ಸ್ಥಳದಲ್ಲಿದ್ದಂಥ ಮೂರನೇ ವಸ್ತು ಯಾವುದು? ಯಾವುದು? ಧೂಪವೇದಿ ಅಲ್ವಾ? ಯಾವುದು? ಧೂಪವೇದಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೊರಾಂಗಣದಲ್ಲಿ ಇದ್ದಿದ್ದು ಯಜ್ಞವೇದಿ ಇತ್ತು, ಗಂಗಾಳ ಇತ್ತು, ಮತ್ತೆ ದ್ವಾರ ಇತ್ತು. ಎರಡನೇದಾಗಿ ಪರಿಶುದ್ಧ ಸ್ಥಳದಲ್ಲಿ ಇದ್ದಿದ್ದು ರೊಟ್ಟಿಯ ಮೇಜು, ಎರಡನೇದಾಗಿ ದೀಪಸ್ತಂಭ, ಮೂರನೇದಾಗಿ ಧೂಪವೇದಿ. ಧೂಪ ಯಾವಾಗಲೂ ದೇವಸ್ಥಾನಗಳಲ್ಲಿ ಧೂಪ ಸುಡ್ತಾರಲ್ಲ, ಎಲ್ಲಿಂದ ಬಂತು ಅವ್ರಿಗೆ ಐಡಿಯಾ? ಅಗರಬತ್ತಿಗಳನ್ನು ಹಚ್ತಾರಲ್ಲ, ಎಲ್ಲಿಂದ ಬಂತು ಐಡಿಯಾ? ದೀಪ ಹಚ್ತಾರಲ್ಲ, ದೇವ್ರ ಮನೆಯಲ್ಲಿ ಕತ್ತಲೆ ಇರಬಾರ್ದು, ದೀಪ ಹಚ್ಚಿ ಯಾವಾಗಲೂ ಅಂತ ಎಲ್ಲಿಂದ ಬಂತು? ಇವೆಲ್ಲ ಬೈಬಲಿಂದ ಬಂತು. ಆಮೇಲೆ ಸೈತಾನನು ಯಾವಾಗಲೂ ಕಾಪಿ ಮಾಡ್ತಾನೆ ಬೈಬಲಿಂದ. ದೇವ್ರು ಏನ್ ಮಾಡ್ತಾನೋ, ಏನ್ ಹೇಳ್ತಾನೋ ಅದನ್ನ ಅವನ ಹಾಗೆ ಕಾಪಿ ಮಾಡಿಬಿಡ್ತಾನೆ. ಅವನಂತ ಸ್ವಂತ ಏನಿರಲ್ಲ. ದೇವ್ರು ಏನನ್ನ ಮಾಡ್ಬೇಕು ಅಂತಂದಾನೋ ಅದನ್ನ ಅವನ ಎಲ್ಲರಿಗಿಂತ ಮುಂಚೆ ಶಾರೀರಿಕವಾಗಿ ಮಾಡ್ತಾನೆ. ದೇವ್ರು ಅದನ್ನ ಆತ್ಮಿಕವಾಗಿ ಮಾಡ್ಲಿಕ್ಕೆ ಹೋದ್ರೆ ಇವನು ಶಾರೀರಿಕವಾಗಿ. ಸೊ ಜನರಿಗೆ ಶಾರೀರಿಕವಾಗಿರೋದೇ ಇಷ್ಟ ಆಗುತ್ತೆ ಆತ್ಮಿಕವಾದದಕ್ಕಿಂತ. ಅದಕ್ಕೆ ಜನರ ಮನಸ್ಸುಗಳನ್ನು ಮಂಕು ಮಾಡ್ತಿದ್ದಾನೆ ಸೈತಾನ. ಇವತ್ತು ನೀನು ನಾನು ನಮ್ಮ ಕಣ್ಣುಗಳನ್ನು ತೆರೀಬೇಕಾಗಿದೆ. ಈ ಧೂಪವೇದಿ ಅಂದ್ರೆ ಏನು? 24 ಗಂಟೆ ಆ ಸುಗಂಧ ವಾಸನೆ ಅನ್ನೋದು ದೇವರ ಸನ್ನಿಧಿಯಲ್ಲಿ ಧೂಪ ಹಾಕ್ತಾ ಇರಬೇಕು. ಅದು ಸುಗಂಧ ವಾಸನೆಯಾಗಿ ದೇವರ ಬಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಧೂಪ ವೇದಿ ಅನ್ನೋದು ಯಾವಾಗಲೂ ಪ್ರಾರ್ಥನೆಗೆ, ಆರಾಧನೆಗೆ ಸೂಚನೆ ಆಗಿದೆ. ಆಮೇಲೆ ಯಾವುದಕ್ಕೆ? ಪ್ರಾರ್ಥನೆಗೆ, ಆರಾಧನೆಗೆ ಅದು ಸೂಚನೆ ಆಗಿದೆ. ಹಾಗಾಗಿ ಆ ಧೂಪ ವೇದಿ ಬಗ್ಗೆ ನಾವು ವಿಮೋಚನೆ ಕಾಂಡ 30
1ರಿಂದ 10ರಲ್ಲಿ ನೋಡ್ತೇವೆ. ಸೊ ಅದು ನಾವು ನೋಡ್ಬೋದು. ಪ್ರಕಟಣೆ 5:8 ಓದಿ. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪದಾರತಿಗಳನ್ನು ಇದ್ದವು. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಆ ಒಂದು ದೇವರ ಸನ್ನಿಧಿಯಲ್ಲಿ ಧೂಪಾರತಿಯ ಹಾಗೆ, ಧೂಪದ ಹಾಗೆ, ಸುಗಂಧ ಧೂಪದ ಹಾಗೆ ನಮ್ಮ ಪ್ರಾರ್ಥನೆಗಳು ಹೋಗುತ್ತೆ. ಆಮೇಲೆ ಈಗ ದೇವರ ಮುಂದುಗಡೆ ಹಾಕುವಂಥ ಧೂಪ ಹೇಗೆ ದೇವರ ಹತ್ರ ಹೋಗುತ್ತೆ ಅನ್ನೋ ನಂಬಿಕೆ ಆ ಒಂದು ಇಸ್ರಾಯೇಲರಲ್ಲಿತ್ತೋ ಅನ್ಯ ಜನರಲ್ಲಿದೆಯೋ ನಾವು ಆತ್ಮಿಕವಾಗಿ ಅರ್ಥ ಮಾಡ್ಕೋಬೇಕಾದ್ರು. ನೀನು ಈಗ ನಾವೇನು ಪ್ರಾರ್ಥನೆಗಳು ಮಾಡ್ತೀವಿ, ನಾವು ಆರಾಧನೆ ಮಾಡ್ತೀವಿ, ಎಲ್ಲಿಗೆ ಹೋಗಿದ್ವಿ? ಅವೆಲ್ಲ ದೇವರ ಸನ್ನಿಧಿಗೆ ಹೋಗಿದೆ. ಆಮೇಲೆ ನೀನು ಮಾಡುವ ಪ್ರಾರ್ಥನೆಗಳು ದೇವ ದೂತರ ಮೂಲಕ ಅದು ಎಲ್ಲಿಗೆ ಹೋಗುತ್ತಂತೆ? ದೇವರ ಸಿಂಹಾಸನದ ಬಳಿಗೆ ಹೋಗುತ್ತೆ, ದೇವರ ಬಳಿಗೆ ಹೋಗುತ್ತೆ. ಅದರಿಂದ ಉತ್ತರ ಕೂಡ ಅವ್ರು ತಗೊಂಡ್ಬರ್ತಾರೆ. ಆಮೇಲೆ ಹಾಗಾಗಿ ನೀನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡು. ಧೂಪದಲ್ಲಿ ಈ ಧೂಪವೇದಿ ಯಾವಾಗಲೂ ಉರಿತಾನೇ ಇರಬೇಕು ಅಂತ ದೇವರು ಹೇಳಿದ್ರು. ಹಾಗೇನೆ ನಾವು ಯಾವಾಗಲೂ ಹೇಳ್ತೀವಿ 24 ಗಂಟೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಪ್ರಾರ್ಥನೆ ಅಂದರೆ ಬಂದು ವಾರಕ್ಕೊಂದ್ಸಲಿ 1 ಗಂಟೆ 2 ಗಂಟೆ ಕೂತ್ಕೊಂಡು ಪ್ರೇಯರ್ ಮುಗಿಸ್ಕೊಂಡು ಹೋದ, ಮುಗೀತು, ನನ್ನ ಡ್ಯೂಟಿ ಈ ವಾರದ ಮುಗೀತು, ಮುಂದಿನ ವಾರ ನೋಡ್ಕೊಳ್ಳೋಣ ಅಲ್ಲ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ನಾವು ನೋಡೋದನ್ನ, ಕೇಳೋದನ್ನ, ನಮ್ಮ ಚಿಂತೆಗಳನ್ನ, ನಮ್ಮ ಭಾರಗಳನ್ನ ಪ್ರಾರ್ಥನೆಯಾಗಿ ಮಾರ್ಪಡಿಸ್ಬೇಕು. ಆಮೇಲೆ ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ನಿನ್ನ ಮನೆಯಲ್ಲೇ ಹೋಗಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇರಲ್ವಾ? ನೀನು ಕೆಲಸ ಮಾಡ್ತಿದ್ಯಾ, ಪ್ರಯಾಣ ಮಾಡ್ತಿದ್ಯಾ, ಪ್ರಾರ್ಥನೆ ಮಾಡೋಕ್ಕೇನೋ? ದೇವ್ರು ನಿನ್ನ ಜೊತೆನೇ ಇದ್ದಾನೆ ಯಾವಾಗಲೂ. ಆಮೇಲೆ ಪ್ರಾರ್ಥನೆ ಮಾಡಿ ಏಕಾಂತದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಇದ್ದಾಗ ಮಾಡು. ಇಲ್ಲಾಂದ್ರೆ ಪ್ರಯಾಣದಲ್ಲಿ ಪ್ರಯಾಣ ಮಾಡು, ಪ್ರಾರ್ಥನೆ ಕೆಲಸ ಮಾಡು. ಆಮೇಲೆ ನಿನ್ನ ಹೃದಯದಲ್ಲಿ ನಡೆಯುವಂಥ ಪ್ರಾರ್ಥನೆನ ದೇವ್ರು ನೋಡ್ತಾರೆ, ಅದಕ್ಕೆ ಸದುತ್ತರ ಕೊಡ್ತಾರೆ. ಪ್ರಾರ್ಥನೆ ಮಾಡೋರು ಚಿಂತೆ ಮಾಡ್ತಾರೆ, ಪ್ರಾರ್ಥನೆ ಮಾಡದೇ ಇರೋರು ಅಳ್ತಾರೆ, ಪ್ರಾರ್ಥನೆ ಮಾಡದೇ ಇರೋರು ಗೋಳಾಡ್ತಾರೆ, ಪ್ರಾರ್ಥನೆ ಮಾಡದೇ ಇರೋರು ಸೋತು ಹೋಗ್ತಾರೆ, ಪ್ರಾರ್ಥನೆ ಮಾಡೋರು ಹೊಸ ಬಲವನ್ನು ಮಾಡ್ಕೊಳ್ತಾರೆ, ಪ್ರಾರ್ಥನೆ ಮಾಡೋರು ಉತ್ತರವನ್ನು ಪಡ್ಕೊಳ್ತಾರೆ. ಆಮೇಲೆ ಹಾಗಾಗಿ ಪ್ರಾರ್ಥನೆಗಳನ್ನು ನಿಲ್ಲಿಸಬೇಡ. ನೀವು ಪ್ರಾರ್ಥನೆ ನಿಲ್ಲಿಸ್ತಿದ್ಯಾ ಅಂದರೆ ಸಮಸ್ಯೆಗಳಿಗೆ ಹೆಚ್ಚು ಅವಕಾಶ ಕೊಡ್ತಿದ್ಯಾ ಅಂತ ಅರ್ಥ, ಸೈತಾನ್ಗೆ ಅವಕಾಶ ಕೊಡ್ತಿದ್ಯಾ ಅಂತ. ನಂಬಿಕೆ ಇದ್ದಿರೋರೇ ಪ್ರಾರ್ಥನೆ ಮಾಡೋದು, ನಂಬಿಕೆ ಇರೋರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ನಿನಗೆ ದೇವರ ನಂಬಿಕೆ ಇದೆ ಅಂದರೆ ದೇವರ ಮುಂದೆ ನೀನು ಯಜ್ಞವೇದಿಯಾಗಿ, ಒಂದು ಧೂಪವೇದಿಯಾಗಿ ಮಾರ್ಪಟ್ಟು ನಿನ್ನ ಜೀವಿತದಿಂದ ಪ್ರಾರ್ಥನೆ ಎಂಬ ಧೂಪವನ್ನು ದೇವರ ಮುಂದೆ ಹಾಕ್ತೀವಿ. ಆಮೇಲೆ ಮತ್ತೆ 3ನೇದಾಗಿ ನಾವು ನೋಡುವಂಥದ್ದು ಯಾವುದದು? 3ನೇ ಸ್ಥಳ ಮಹಾಪರಿಶುದ್ಧ ಸ್ಥಳದ ಬಗ್ಗೆ ನಾನು ಮಾಡೋಣ. ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿತ್ತು? 3 ವಿಷಯಗಳ ಬಗ್ಗೆ ನಾನು ಆಗಲೇ ಹೇಳಿದೆ. ಮೊದಲನೇದು ಬಂದು ಮಂಜೂಷ ಇತ್ತು, ಒಡಂಬಡಿಕೆಯ ಮಂಜೂಷ ಅಂತ ಹೇಳಿ ಆ ಮಂಜೂಷ ಪೆಟ್ಟಿಗೆ ಇತ್ತು. ಆ ಮಂಜೂಷದ ಪೆಟ್ಟಿಗೆ ಹೇಗೆ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ದೇವರ ವಿಮೋಚನಾ ಕಾಂಡದಲ್ಲಿ 25 10ರಿಂದ 22 ತನಕ ಅದರ ಬಗ್ಗೆ ಮಾತನಾಡೋಣ. ವಿಮೋಚನಾ ಕಾಂಡ 25 10ರಿಂದ 22. ಸೊ ಈ ಮಂಜೂಷ ಪೆಟ್ಟಿಗೆ ಏನನ್ನ ಸೂಚಿಸುತ್ತೆ? ದೇವಾಲಯದಲ್ಲಿದ್ದಂಥ ಮಂಜೂಷ ಪೆಟ್ಟಿಗೆ ಇಬ್ರಿ 9:4-5 ಓದಿ. ಇಬ್ರಿ 9:4-5. ಅದರಲ್ಲಿ ಚಿನ್ನದ ಧೂಪದಾರತಿ ಒಳಗೂ ಹೊರಗೂ ಚಿನ್ನದ ತಗಡುಗಳನ್ನು ಮಾಡಿಸಿದ್ದು, ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇದ್ದಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆಯ ಬರೆದಿದ್ದ ಕಲ್ಲಿನ ಅಡಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು, ಕೃಪಾಶನಗಳು. ದೇವರ ಪ್ರಭಾವ ಸೂಚಿಸುವಂತ ಅಂದ್ರೆ ಈಗ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ದೇವರ ಒಂದು ಮಂಜೂಷ ಪೆಟ್ಟಿಗೆ ಏನನ್ನ ಸೂಚಿಸುತ್ತೆ ಅಂದ್ರೆ ಕ್ರಿಸ್ತನ ಪ್ರಸನ್ನತೆಯನ್ನು ಸೂಚಿಸುತ್ತೆ, ಕ್ರಿಸ್ತನ ಇರುವಿಕೆಯನ್ನು ಸೂಚಿಸುತ್ತೆ. ಆಮೇಲೆ ಒಬ್ಬ ಮಹಾ ಯಾಜಕ ಪಾಪ ಮಾಡಿ ಏನಾದರೂ ತಪ್ಪಿದ್ದು ಅವನು ಮಹಾಪರಿಶುದ್ಧ ಸ್ಥಳದಲ್ಲಿ ಹೋದ್ರೆ ಏನಾಗ್ತಿತ್ತು?
ಸತ್ತು ಹೋಗ್ತಿದ್ದ. ಯಾರು ಇರ್ತಿದ್ರಲ್ಲ? ದೇವರ ಪ್ರಸನ್ನತೆ ಇರ್ತಿತ್ತು, ಕ್ರಿಸ್ತನ ಪ್ರಸನ್ನತೆ ಇರ್ತಿತ್ತು. ಹಾಗಾಗಿನೇ ಈ ಒಂದು ಗೇಟ್ ಹತ್ರನೇ ಯಜ್ಞವೇದಿ ಇರ್ತಾ ಇತ್ತು. ಇದು ಜನರಿಗೆ ಮಾತ್ರ ಅಲ್ಲ, ಯಾಜಕರಿಗೆ, ಮಹಾಯಾಜಕರಿಗೆ ಕೂಡ ಯಜ್ಞವೇದಿ. ಅವರು ಕೂಡ ಅವರ ಪಾಪಗಳಿಗೋಸ್ಕರ ಯಜ್ಞವನ್ನ ಕೊಟ್ಟು, ಬಲಿಯನ್ನು ಕೊಟ್ಟೇ ಅವರು ಯಾಜಕರು ಪರಿಶುದ್ಧ ಸ್ಥಳದಲ್ಲೂ, ಮಹಾಯಾಜಕರು ಮಹಾಪರಿಶುದ್ಧ ಸ್ಥಳದಲ್ಲೂ ಸೇವೆ ಮಾಡಕ್ ಹೋಗ್ಬೇಕಾಗಿತ್ತು. ಇಲ್ಲ ಅಂದ್ರೆ ಈ ಮಹಾಯಾಜಕರಿಗೆ ನಿಲುವಂಗಿ ಆಗ್ತಾ ಇದ್ರು. ಆ ನಿಲುವಂಗಿ ಸುತ್ತಲೂ ಕೂಡ ಅದೊಂಥರ ಲಂಗ ತರನೋ ನೈಟಿ ತರನೋ ಇರ್ತಿತ್ತು. ಅದರ ಸುತ್ತಲೂ ಕೂಡ ಗಂಟೆಗಳು ಇರ್ತಾ ಇತ್ತು, ಚಿಕ್ಕ ಚಿಕ್ಕದು ಗಂಟೆಗಳು. ಮತ್ತೆ ಆ ಮಹಾಯಾಜಕ ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗುವಾಗ ಅವರ ಒಂದು ಕಾಲಿಗೆ ಹಗ್ಗ ಕಟ್ತಾ ಇದ್ರಂತೆ, ಒಂದು ಕಾಲಿಗೆ ಹಗ್ಗ ಕಟ್ತಾ ಇದ್ರು. ಮತ್ತೆ ಆ ಮಹಾಯಾಜಕ ಒಂದು ಜಾಗದಲ್ಲಿ ನಿಂತ್ಕೋಬಾರ್ದು. ಎಲ್ಲರ ಒಂದು ಪಾಪ ಪರಿಹಾರಕ್ಕಾಗಿ ಏನು ಬಲಿಯನ್ನು ಸಮರ್ಪಿಸಿರ್ತಾರೆ ಅದರ ರಕ್ತವನ್ನ, ಸ್ವಲ್ಪ ಸ್ವಲ್ಪ ರಕ್ತವನ್ನ ತೆಗೆದುಕೊಂಡು, ಆ ಕುರಿಮರಿಯ ರಕ್ತವನ್ನ ಆ ಮಹಾಯಾಜಕ ವರ್ಷಕ್ಕೊಂದ್ಸಲ ಏನ್ ಮಾಡ್ತಾನೆ, ಆ ಮಹಾಪರಿಶುದ್ಧ ಸ್ಥಳಕ್ಕೆ ಬರ್ತಾನೆ. ಒಳಗಡೆ ಬಂದು ಆ ರಕ್ತವನ್ನು ಅವನು ಆ ಒಂದು ಮಂಜೂಷ ಪೆಟ್ಟಿ ಇದ್ರ ಮೇಲೆ, ಯಾವುದು ಮಂಜೂಷ ಪೆಟ್ಟಿಗೆ ಮೇಲೆ ಚಿಮುಕಿಸ್ಬೇಕು. ಚಿಮಿಸಿ ಅವರ ಪಾಪಕ್ಕಾಗಿ ಇವನು ಪ್ರಾರ್ಥನೆ ಮಾಡಬೇಕು. ಒಂದು ಕಡೆ ಇದ್ದು ಅಲ್ಲ, ಅವನು ನಡೀತಾ ಇರಬೇಕು. ಆ ನಡೀತಾ ಇದ್ರೆ ಆ ಸೌಂಡ್, ಗಂಟೆಯ ಸೌಂಡ್ ಬರ್ತಾ ಇರುತ್ತೆ ಹೊರಗಡೆ ಇರೋ ಯಾಜಕರಿಗೆ. ಒಂದು ವೇಳೆ ಅವನೇನಾದ್ರೂ ಪಾಪ ಮಾಡಿದ್ದಾನೆ, ಸರಿಯಾಗಿ ಅವನು ಪಶ್ಚಾತ್ತಾಪ ಪಟ್ಟಿಲ್ಲ, ಪರಿಶುದ್ಧತ್ವ ಅನ್ನೋದು ಅವನಲ್ಲಿ ಇಲ್ಲ ಅನ್ನೋದಾದ್ರೆ ಅವನಲ್ಲೇ ಸಾಯ್ತಿದ್ದಾನೆ. ಆ ಗಂಟೆ ಶಬ್ದ ಬಂದಿಲ್ಲ ಅಂತ ಹೇಳಿದ್ರೆ ಇವನು ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಹಗ್ಗದಿಂದ ಅವರು ಹೇಳ್ಕೊಂತಿದ್ರು. ಯಾಕಂದ್ರೆ ಅದು ಮಹಾಪರಿಶುದ್ಧ ಸ್ಥಳ ಆಗಿರೋದ್ರಿಂದ ಯಾಜಕರು ಕೂಡ ಹೋಗ್ಬಾರ್ದು. ಮಹಾಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕರು ಮಾತ್ರ ವರ್ಷಕ್ಕೊಂದ್ಸರಿ ಹೋಗ್ಬೇಕಾಗಿದೆ. ಅರ್ಥ ಆಗ್ತದೆ? ಸೊ ಆ ರೀತಿ ನಾವು ದೇವರ ಸನ್ನಿಧಿಗೆ ಬರುವಾಗ ನಮ್ಮನ್ನ ನಾವು ದೇವರ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಶುದ್ಧೀಕರಿಸ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಇವತ್ತು ದೇವರು ನಮ್ಮನ್ನ ಯಾಜಕರನ್ನಾಗಿ ಮಾಡಿದ್ದಾನೆ. ಆಮೇಲೆ ನಾವು ಯಾಜಕರ ಅಲ್ವ? ಬೈಬಲಲ್ಲಿ ದೇವರ ವಾಕ್ಯನೇ ಹೇಳುತ್ತೆ. 1 ಪೇತ್ರ 2:9 ದೇವರು ನಮ್ಮನ್ನ ಯಾಜಕರನ್ನಾಗಿ ಕರೆದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ 24 ಗಂಟೆ ನಾವು ದೇವರಲ್ಲಿರುವಾಗ, ಆ ಯೇಸು ನಮ್ಮ ಹೃದಯದಲ್ಲಿರುವಾಗ, ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿರುವಾಗ ನಾವು ದೇವರಲ್ಲಿ ಇರಬೇಕು. ಮತ್ತೆ ಎರಡನೇದಾಗಿ ಏನಿತ್ತು ಅಲ್ಲಿ? ಕೃಪಾಸನ ಎಂಬುದಾಗಿ ಏನಿತ್ತು? ಕೃಪಾಸನ ಇತ್ತು ಎಂಬುದಾಗಿ ಈಗಾಗಲೇ ನಾವು ಆ ಪಿಕ್ಚರ್ ಬರೆದಾಗ ಅದರಲ್ಲಿ ನೋಡಿದ್ವಿ. ವಿಮೋಚನ ಕಾಂಡ 25 17ರಿಂದ 22. ಈ ಕೃಪಾಸನ ಏನನ್ನ ಸೂಚಿಸುತ್ತೆ ಅಂತ ನಾವು ನೋಡುವಾಗ ಇಬ್ರಿ 9:5 ಈಗಾಗಲೇ ನಾವು ಓದ್ಕೊಂಡ್ವಿ. ಇನ್ನು ಬೇರೆ ಬೇರೆ ವಚನಗಳಿದೆ, ನಾನು ಆಗಲೇ ಹೇಳಿದೆ, ಫೋಟೋ ಕಳಿಸಿದ್ದೀನಿ, ಅದರಲ್ಲಿ ನೀವು ಅದನ್ನ ನೋಡಿ ಇನ್ನೂ ಬೇರೆ ವಚನಗಳು ಇದೆ, ಅರ್ಥ ಆಗುತ್ತೆ. ಈ ಕೃಪಾಸನ ಅನ್ನೋದು ಕ್ಷಮಾಪಣೆಯ ಬಗ್ಗೆ ಮಾತನಾಡ, ಕ್ರಿಸ್ತನ ಕ್ಷಮಾಪಣೆ ಎನ್ನುವ ಬಗ್ಗೆ ಕ್ಷಮಾಪಣೆ. ಕೃಪಾಸನ ಅಂದ್ರೇನೆ ಕ್ಷಮಾಪಣೆ, ಕೃಪೆಯ ಆಸನ, ಕೃಪೆಯಿಂದ ನಾವು ರಕ್ಷಣೆ ಹೊಂದುವಂಥದ್ದಾಗಿದೆ. ಸೊ ಈ ಒಂದು ಕೃಪಾಸನ ಅನ್ನೋದು ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಮಂಜೂಷದ ಪೆಟ್ಟಿಗೆ ಮೇಲೆ ಇತ್ತು. ಆದರೆ ಇವತ್ತು ಯೇಸು ಕ್ರಿಸ್ತನ ಕೃಪಾಸನ ಆಗಿದ್ದಾರೆ. ನಿಜವಾದ ಕೃಪಾಸನ ಯೇಸು ಆಗಿದ್ದಾರೆ. ಯೇಸು ಹೆಸರಲ್ಲಿ ನಮಗೆ ರಕ್ಷಣೆ ಇದೆ. ಆಮೇಲೆ ಯೇಸು ಹೆಸರಲ್ಲಿ ನಾವು ಕೃಪೆಯನ್ನು ಹೊಂದಿಕೊಳ್ತೇವೆ. ಹಾಗಾಗಿ ಕ್ರಿಸ್ತನ ಬಳಿಗೆ ಬರುವುದು, ಕ್ರಿಸ್ತನ ಬಳಿಗೆ ಬಂದಾಗ ಕ್ರಿಸ್ತನ ಮೂಲಕ ದೇವರಿಂದ ಕ್ಷಮಾಪಣೆ ಹೊಂದಿಕೊಳ್ಳೋದು ನಡೆಯುತ್ತೆ. ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸುವಾಗ ಕ್ಷಮಾಪಣೆ ಇದೆ. ಕ್ರಿಸ್ತನ ರಕ್ತದಿಂದ, ಕ್ರಿಸ್ತನ ರಕ್ತವನ್ನು ಹಂಚಿಕೊಳ್ಳುವಾಗ ನಮಗೆ ಕ್ಷಮಾಪಣೆ ಇದೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಿಜವಾದ ಕ್ಷಮಾಪಣೆ ಅನ್ನೋದು ಇಂದು ಕ್ರಿಸ್ತನಲ್ಲಿ ಮಾತ್ರನೇ ಇದೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಮೂರನೇದಾಗಿ ಅಲ್ಲಿದ್ದು ಕೆರೂಬಿಗಳು. ಈ ಕೆರೂಬಿಗಳ ಬಗ್ಗೆ ನಾವು ನೋಡ್ತೀವಿ ವಿಮೋಚನ ಕಾಂಡ 25 18ರಿಂದ 22 ಕೆರೂಬಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಕೆರೂಬಿಗಳ ಬಗ್ಗೆ ನಾವು ತುಂಬಾ ಕಡೆ ನೋಡ್ತೀವಿ. ಇಬ್ರಿ 9:5 ಇದ್ರೂ ಕೂಡ
ಅದು ಏದೇನ್ ತೋಟದಲ್ಲಿ ಕೂಡ ನಾವು ನೋಡ್ತೀವಿ. ಆದಾಮ ಅವ್ವ ಪಾಪ ಮಾಡಿದಾಗ ಏದೇನ್ ತೋಟದಿಂದ ಅವರನ್ನ ಓಡಿಸ್ಬಿಟ್ಟು ಆ ಒಂದು ಏದೇನ್ ತೋಟದ ಗೇಟನ್ನು ಕಾಯೋದಕ್ಕೆ ದೇವರು ಕೆರೂಬಿ ದೂತರುಗಳನ್ನು ನೇಮಿಸಿದ್ರು ಅಂತ. ಅದಾದ್ಮೇಲೆ ಎಜೆಕಿಯೇಲ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಇಲ್ಲಿ ಆ ಒಂದು ಕೆರೂಬಿ ಅಂದ್ರೆ ಕಾಯುವಿಕೆ, ಕ್ರಿಸ್ತನ ಕಾಯುವಿಕೆ, ಕ್ರಿಸ್ತನ ಕಾಪಾಡುವಿಕೆಯನ್ನ ನಾವು, ಕ್ರಿಸ್ತನ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಆ ಕೆರೂಬಿಗಳು ಹೇಗೆ ಆ ಒಂದು ಮಂಜೂಷ ಪೆಟ್ಟಿಗೆನ ಕಾಯ್ತಾ ಇರೋ ಹಾಗೆ ಸಿಂಬಲ್ ಇತ್ತು, ಆ ಕೆರೂಬಿ ದೂತರು ಹೇಗೆ ಏದೇನ್ ತೋಟದ ಗೇಟನ್ನು ಕಾಯ್ತಾ ಇದ್ರು, ಆ ಕೆರೂಬಿ ದೂತರು ಹೇಗೆ ದೇವರ ಪರಲೋಕ ರಾಜ್ಯದಲ್ಲಿ ದೇವರ ಸಿಂಹಾಸನವನ್ನು ಕಾಯ್ತಿದ್ದಾರೋ ಹಾಗೆ ಇವತ್ತು ಕ್ರಿಸ್ತನ ನಮ್ಮನ್ನು ಕಾಯ್ತಾ ಇದ್ದಾನೆ. ಆಮೇಲೆ ನಾನೇ ಒಳ್ಳೆ ಕುರುಬನು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಒಳ್ಳೆ ಕುರುಬನಾಗಿರುವ ಆತನು ನಮ್ಮನ್ನ ಕಾಯುವಾತನಾಗಿದ್ದಾನೆ. ಅಂದ್ರೆ ಇದೆಲ್ಲವೂ ಕೂಡ ಆತ್ಮಿಕ ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೇಕಂತ ಹೇಳ್ತಿರೋದು. ಇಬ್ರಿ ಪುಸ್ತಕವನ್ನು ನೀವು ಓದಿದ್ರೆ ಮುಖ್ಯವಾಗಿ 8, 9, 10ನೇ ವಚನ ಅಧ್ಯಾಯಗಳನ್ನ ಕ್ರಿಸ್ತನನ್ನು ಕುರಿತಾಗಿ ತುಂಬಾ ಸ್ಪಷ್ಟವಾಗಿ ಪೌಲನು ಹೇಳೋದನ್ನ ನಾವು ನೋಡ್ತೇವೆ. ಆಮೇಲೆ ತುಂಬಾ ಆತ್ಮಿಕ ವಿಷಯಗಳು. ಯಾಕಂದ್ರೆ ಹಳೆ ಒಡಂಬಡಿಕೆಯೆಲ್ಲ ಪೌಲನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಹಾಗಾಗಿ ಅದರ ನಿಜವಾದ ಅರ್ಥಗಳೇನು ಅಂತ ಪರಿಶುದ್ಧ ಆತ್ಮನ ಮೂಲಕವಾಗಿ ಅವನು ಆ ಪತ್ರಿಕೆಗಳನ್ನು ಬರೆಯುವಾಗ ತುಂಬಾ ಸ್ಪಷ್ಟವಾಗಿ ಬರೀತಾನೆ. ನಾವು ಅಷ್ಟೇ ಶಾರೀರಿಕವಾದದನ್ನೆಲ್ಲ ಆತ್ಮಿಕವಾದದನ್ನ ಇಟ್ಕೋಬೇಕು ಅಂತ. ಈಗ ಈ 3 ವಿಷಯಗಳಿಂದ ನಾವು ತಿಳ್ಕೋಬೇಕಾಗಿರೋದೇನು? ಈ ದೇವಾಲಯದ ಮಹತ್ವ. ಸೊಲೊಮೋನನ ದೇವಾಲಯದಲ್ಲಿ ಈ ಸತ್ಯವನ್ನು ಅವರು ಬಿಟ್ಟುಬಿಟ್ರು. ಅದನ್ನ ಸತತವಾಗಿ ಮಾಡಬೇಕಾಗಿತ್ತು, ಮಾಡೋದನ್ನ ಅವರು ಬಿಟ್ರು. ಈ ಕಾರ್ಯಗಳನ್ನು ಅವರು ಶಾರೀರಿಕವಾಗಿ ಮಾಡೋದ್ರಿಂದ ಆತ್ಮಿಕವಾದ ವಿಷಯಗಳನ್ನ ದೇವರು ಅವರಿಗೆ ಕೊಡ್ತಾ ಇದ್ರು, ಆಶೀರ್ವಾದ ಮಾಡ್ತಾ ಇದ್ರು. ಆದ್ರೆ ಅವರು ಶಾರೀರಿಕವಾಗಿ ಕೊಟ್ಟರು ಕೂಡ ಅದನ್ನ ಬಿಟ್ಟಿದ್ದಾರೆ. ಇವತ್ತು ನಾವು ಆತ್ಮಿಕವಾಗಿ ಮಾಡ್ತಾ ಇರೋದು. ಆಮೇಲೆ ಕಣ್ಣಿಗೆ ಕಾಣದ ದೇವರನ್ನ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬಾ ಸಲ ನಾವು ಸೋತು ಹೋಗ್ತಾ ಇರ್ತೀವಿ. ಕಣ್ಣು ಕಾಣೋ ತರ ಏನಾದ್ರೂ ಒಂದು ವಿಗ್ರಹ ಇಟ್ಬಿಟ್ಟು ರೋಮಕರ್ಣ ತರ ಇದಕ್ಕೆ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ತುಂಬಾ ಭಕ್ತಿ ಇರುತ್ತೆ ನಮಗೆ. ಏನಿಲ್ದಿರೋ ಕಡೆ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ದೇವರಿನ ಪ್ರಾರ್ಥನೆ ಕೇಳ್ತಾರೆ, ನಮ್ಗೆ ಭಯ ಇಲ್ಲ, ಭಕ್ತಿ ಇರಲ್ಲ. ಅನೇಕ ಸರಿ ನಮ್ಮ ಆತ್ಮಕ್ಕೆ ಕ್ರಿಸ್ತನ ಬೇಕಾಗಿರೋದು ಯಾವಾಗಲೂ ಅದೇ ಹೇಳೋದು. ಮಣ್ಣಿಂದ ಬಂದಿರುವಂಥ ದೇಹ ಮಣ್ಣಿಗೆ ಹೋಗುತ್ತೆ, ದೇವರಿಂದ ಬಂದಿರುವಂಥ ಆತ್ಮ ದೇವರ ಬಳಿಗೆ ಹೋಗುತ್ತೆ. ಆ ದೇವರ ಬಳಿಯಲ್ಲಿ ನಾವು ಶಾಶ್ವತವಾಗಿ ಇರಬೇಕು ಅಂದರೆ ಕ್ರಿಸ್ತನನ್ನು ನಾವು ಅರ್ಥ ಮಾಡಬೇಕು. ಬೈಬಲಿಂದ ನಿಮ್ಗೆ ಏನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಬೈಬಲ್ ಕಾಲೇಜ್ಗಳಲ್ಲಿ ನಾವು ಟೀಚ್ ಮಾಡುವಾಗ ತುಂಬಾ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್. ಶಾರೀರಿಕವಾದ ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ ಆತ್ಮಿಕವಾದದಕ್ಕಿಂತ. ಈಗ ಕೆಲವು ವಿಷಯಗಳು ಇರುತ್ತೆ. ಉದಾಹರಣೆ, ಹಂದಿ ಮಾಂಸ ತಿನ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ತಿಂದ್ರೆ ಏನು ಬಿಟ್ರೆ ಏನು, ಬೇರೆ ಬೇರೆ ಮಾಂಸದ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆ ಮಾಂಸ ತಿನ್ಬೋದಾ, ಈ ಮಾಂಸ ತಿನ್ಬೋದಾ, ನಿನಗಿಷ್ಟ ಆದ್ರೆ ತಿನ್ನು, ಕಷ್ಟ ಆದ್ರೆ ಬಿಡು. ನೀನ್ ತಿಂದ್ರು ಸಾಯಲ್ಲ, ತಿಂದಿಲ್ಲ ಅಂದ್ರೂ ಸಾಯಲ್ಲ ಆ ಮಾಂಸನ ಹೇಳ್ತಿರೋದು. ಈ ತರ ಅನೇಕ ಶಾರೀರಿಕವಾದ ವಿಷಯಗಳ ಬಗ್ಗೆ, ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಯಾವ ತರದ ಬಟ್ಟೆ ಹಾಕ್ಬೇಕು ಅಂತ, ಕೂದಲು ಯಾವ ರೀತಿ ಬಿಡಬೇಕು ಅಂತ ಮಾತಾಡ್ತಾರೆ. ಪ್ರತಿಯೊಂದ್ರ ಬಗ್ಗೆ ನಾನು ಹೇಳ್ತಿರೋದು. ಶಾರೀರಿಕವಾಗಿ ಒಂದ್ ವೇಳೆ ಪ್ರಾರ್ಥನೆ ಮಾಡೋ ಭಂಗಿಮ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿದ್ರೆ ಯಾವ ರೀತಿ ಕೂತ್ಕೋಬೇಕು, ಪ್ರತಿಯೊಂದ್ರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ನಾನು ಹೇಳ್ತಿರೋದು, ಸರಿ ನೀನು ಪ್ರಾರ್ಥನೆ ಮಾಡೋದು ಯಾವ ರೀತಿ ಪ್ರಾರ್ಥನೆ ಮಾಡ್ತೀಯ ಅಲ್ಲ, ಏನ್ ಪ್ರಾರ್ಥನೆ ಮಾಡ್ತೀಯ ಅನ್ನೋದು ನಮ್ಮ ಒಂದು ಬೋಧನೆ. ನೀನ್ ಯಾವ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಿದ್ಯಾ ಅಂತ, ಹೇಗೆ ಕೂತ್ಕೊತಿದ್ಯಾ ಅನ್ನೋದಕ್ಕಿಂತ, ಕೂತ್ಕೊಳ್ಳೋದು ಮುಖ್ಯ. ನಾನು ಹೇಳ್ತಿರೋದು ಅದಕ್ಕಿಂತ ಮುಖ್ಯ ಏನು, ನೀನ್ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ಯಾ, ನಿನ್ನ ಪ್ರಾರ್ಥನೆಯ ವಿಷಯಗಳೇನು ಅನ್ನೋದು ತುಂಬಾ ಮುಖ್ಯವಾದ. ನೀನ್ ಸುವಾರ್ತೆ ಹೇಳ್ತಿದ್ದೀನಿ ಅಂತೀಯ, ಸುವಾರ್ತೆ ಹೇಳೋದು ಮುಖ್ಯವಲ್ಲ, ಯಾವ ರೀತಿಯ ಸುವಾರ್ತೆ ಹೇಳ್ತಿದ್ಯಾ ಅನ್ನೋದು ಮುಖ್ಯ. ಆಮೇಲೆ ಎಲ್ಲ ಸುವಾರ್ತೆಯಲ್ಲಿ, ಎಲ್ಲ ಬೋಧನೆಗಳಲ್ಲಿ ಕ್ರಿಸ್ತನೇ ಹೀರೋ ಆಗಿರ್ಬೇಕು. ಕ್ರಿಸ್ತನಿಲ್ಲದೆ ನಾವು ಜೀರೋ, ಕ್ರಿಸ್ತನಿಲ್ಲದೆ ನಾವು ಏನಕ್ಕೂ ಪ್ರಯೋಜನ ಇಲ್ಲ. ಇವತ್ತು ನಮಗೆ ನಾವು ಯೋಗ್ಯರಾಗಿ ಇವತ್ತು ನಿಂತಿದ್ದೀವಿ ದೇವರ ಸನ್ನಿಧಿಯಲ್ಲಿ ಅಂದ್ರೆ ಅದು ಕ್ರಿಸ್ತನಿಂದಲೇ. ಕ್ರಿಸ್ತನ ಬಿಟ್ಟು ನಾವು ಏನು ಮಾಡಕ್ಕೆ ಆಗೋದಿಲ್ಲ. ಯೇಸುಸ್ವಾಮಿ ಹೇಳಿದ್ರಲ್ಲ, ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಕ್ರಿಸ್ತನನ್ನು ಹೊರತುಪಡಿಸಿದ್ರೆ ನಾವು ಏನೂ ಅಲ್ಲ. ಹಾಗಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ, ಸುವಾರ್ತೆಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಕ್ರಿಸ್ತನೇ ಮುಖ್ಯ ವ್ಯಕ್ತಿ ಆಗಿರಬೇಕು. ಯೇಸು ಮುಖ್ಯವಾದ ವ್ಯಕ್ತಿ ಅಲ್ಲದಿರುವಂಥ ಪ್ರಸಂಗ ದಯವಿಟ್ಟು ಮಾಡಲೇಬೇಡ. ನೀನು ಚೆನ್ನಾಗಿರ್ಬೇಕು, ಚೆನ್ನಾಗಿ ತಿನ್ಬೇಕು, ನೀನು ಹಿಂಗಿರ್ಬೇಕು, ಹಂಗಿರ್ಬೇಕು, ಒಳ್ಳೇದು ಮಾಡಬೇಕು, ಅದೆಲ್ಲ ಸರಿ, ಒಳ್ಳೇದೇ. ಅದು ಅನ್ಯ ಜನರು ಅದನ್ನೇ ಬೋಧನೆ ಮಾಡ್ತಿದ್ದಾರೆ. ಆದರೆ ಅವ್ರು ಮಾಡದೇ ಇರೋದು, ಅವ್ರಿಗೆ ಇಲ್ಲದೆ ಇರೋದು ಆ ಮುತ್ತು ಯೇಸು ಕ್ರಿಸ್ತನಾಗಿದ್ದಾರೆ, ಅದು ನಿನಗೆ ಸಿಕ್ಕಿದೆ. ಅದ್ರ ಬಗ್ಗೆ ನೀನು ಹೇಳು. ನಿನಗೆ ಯೇಸು ಅರ್ಥ ಆಗಿಲ್ಲ ಅಂದ್ರೆ ನೀನು ಹೇಗೆ ಬೇರೆಯವ್ರಿಗೆ ಹೇಳ್ತೀಯ? ನೀನು ಯಾವ ರೀತಿ ಅರ್ಥ ಮಾಡ್ಕೋತೀಯ ಯೇಸು, ಅದೇ ರೀತಿಯಲ್ಲೇ ನೀನು ಇನ್ನೊಬ್ಬರಿಗೆ ಹೇಳ್ತೀಯ ಅಲ್ವಾ?
ನೀನೇ ಯೇಸುನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅಥವಾ ಶಾರೀರಿಕವಾಗಿ ಅರ್ಥ ಮಾಡ್ಕೊಂಡ್ರೆ ಶಾರೀರಿಕವಾಗಿ ನೀನು ಇನ್ನೊಬ್ಬರ ಹತ್ರ ಹೇಳ್ತೀಯ. ಆತ್ಮಿಕವಾಗಿ ನೀನು ಅರ್ಥ ಮಾಡ್ಕೊಂಡ್ರೆ ಆತ್ಮಿಕವಾದ ವಿಷಯದ ಬಗ್ಗೆ ಮಾತನಾಡ್ತೀಯ. ಲೋಕ ಯೇಸುವನ್ನ ತಿಳಿದಿಲ್ಲ, ನೀನು ತಿಳಿದಿದ್ಯಾ. ಆಮೇಲೆ ನೀನು ಲೋಕಕ್ಕೆ ಬೆಳಕಾಗಿರ್ಬೇಕು. ಇವತ್ತು ಯೇಸು ಕ್ರಿಸ್ತನ ಲೋಕದಲ್ಲಿ ಬೆಳಕಾಗಿದ್ದು ಹೋದ್ರು, ನಮ್ಮೆಲ್ಲರನ್ನ ಬೆಳಗಿಸಿ ಹೋದ್ರು. ನಾವು ಈ ಲೋಕಕ್ಕೆ ಬೆಳಕಾಗಿರ್ಬೇಕು ಅಂತ. ಈಗ ನೀನು ಲೋಕಕ್ಕೆ ಬೆಳಕಾಗಿದೆಯಾ ಅಂತ ಹೇಳಿ ದೇವರು ಹೇಳಿದ್ರು. ಬೆಳಕು ಅಂದ್ರೆ ಯೇಸು. ಯೇಸು ಇಲ್ಲಾಂದ್ರೆ ನಾವೇ ಕತ್ತಲೆಯಲ್ಲಿ ಇರ್ತೀವಿ. ಇನ್ನೊಬ್ಬನ ಹೇಗೆ ಬೆಳಕನ್ನು ನಡೆಸಕ್ಕಾಗುತ್ತೆ? ನೀನು ಈ ಭೂಮಿಗೆ ಉಪ್ಪಾಗಿದೆಯಾ ಅಂತ ದೇವರು ಹೇಳ್ತಾರೆ. ಉಪ್ಪು ಅಲ್ಲ ಮುಖ್ಯ, ಆ ಉಪ್ಪಲ್ಲಿರೋ ಸಾರ ಮುಖ್ಯ, ರುಚಿ ಮುಖ್ಯ, ಹೌದಲ್ಲ? ಉಪ್ಪಿದ್ರೂ ಕೂಡ ಆ ಉಪ್ಪಿನ ಅಂಶ ಅದರಲ್ಲಿ ಇಲ್ಲ ಅಂದ್ರೆ ಆ ಉಪ್ಪನ್ನ ತಗೊಂಡೋಗಿ ಹೊರಗಡೆ ಸುರಿದೆ ಬೇರೆ ಕೆಲಸಕ್ಕೆ ಏನಾದ್ರು ಬರುತ್ತದು ಇಲ್ಲ. ಉಪ್ಪು ಅದೆಷ್ಟೇ ಬೆಳಗಿದ್ರು ಎಷ್ಟೇ ಚೆನ್ನಾಗಿದ್ರು ಕೂಡ ಅದರಲ್ಲಿ ಆ ರುಚಿಗೋಸ್ಕರ ಉಪ್ಪನ್ನ ನಾವು ಬಳಸೋದು. ಅದು ದೊಡ್ಡದಾಗಿದೆ, ಚಿಕ್ಕ ಉಪ್ಪು, ದೊಡ್ಡ ಉಪ್ಪು ಅಲ್ವಾ, ಪುಡಿ ಉಪ್ಪು, ಕಲ್ಲುಪ್ಪು ಅದಲ್ಲ ಮುಖ್ಯ. ಬೆಳ್ಳಗಿರೋದು ಟಾಟಾ ಉಪ್ಪು, ಶುದ್ಧ ಉಪ್ಪು, ಅದು ಯಾವುದೇ ಉಪ್ಪು ಇರಲಿ ಅದರಲ್ಲಿ ರುಚಿ ಇರಬೇಕು, ಉಪ್ಪಿನ ಅಂಶ ಇರಬೇಕು. ನೀನು ಬಡವನೋ ಶ್ರೀಮಂತನೋ ಓದಿರೋನೋ ಓದದೇ ಇರೋನು, ನೀನು ಸಾರು ಸುವಾರ್ತೆಯಲ್ಲಿ, ನೀನು ಹೇಳೋ ವಾಕ್ಯದಲ್ಲಿ, ನಿನ್ನ ಜೀವಿತದಲ್ಲಿ ಯೇಸು ಇದ್ರೇನೆ ಆ ರುಚಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿನೇ ಪ್ರತಿಯೊಂದು ವಿಷಯದಲ್ಲೂ ಯೇಸುನ ಮಾತ್ರ ನಾವು ನೋಡಬೇಕು. ಮೇಘಸ್ತಂಭ, ಅಗ್ನಿಸ್ತಂಭ, ಮೊನ್ನೆ ನಾವು ಫ್ಯಾಮಿಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಇದ್ವಿ, ಯೇಸು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿದ್ದಾರೆ. ಒಂದೇ ಸ್ತಂಭ, ಹಗಲೊತ್ತೋದು ಮೇಘಸ್ತಂಭ, ರಾತ್ರಿ ಹೊತ್ತೋದು ಅಗ್ನಿಸ್ತಂಭವಾಗ್ತಾ ಇದೆ. ಅದು ಯೇಸುವಿನ 2 ಸ್ವಭಾವಗಳನ್ನು ಸೂಚಿಸುತ್ತೆ. ಅದು ಯೇಸು ಕ್ರಿಸ್ತನು 100% ಮನುಷ್ಯನಾಗಿದ್ದ, 100% ಅದು ದೇವರಾಗಿದ್ದರೆ ಎಂಬುದಾಗಿ. ಪ್ರತಿಯೊಂದರಲ್ಲೂ ಕೂಡ ಯೇಸು ಸ್ವಾಮಿ ಹೇಳಿರುವಂಥ ದೇವರ ಅಳವಡಿಕೆಗಳಿರುವಂತಹ ಮುಖ್ಯವಾದ ಎಲ್ಲ ವಿಷಯಗಳಲ್ಲೂ ಕೂಡ ಕ್ರಿಸ್ತನಿದ್ದಾನೆ. ಕ್ರಿಸ್ತನ ಬಗ್ಗೆ ಹೇಳೋದಕ್ಕೇನೆ ದೇವರು ಅವುಗಳನ್ನ ಬರೆಸಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಿದೆ. ಹಾಗಾಗಿ ಮುಕ್ತಾಯದಲ್ಲಿ 3 ವಿಷಯಗಳನ್ನ ನಾವು ಇವತ್ತು ಹಿಡ್ಕೋಬೇಕು. ನೀನು ನಾನು ದೇವರ ಆಲಯವಾಗಿದ್ದೀವಿ. 1 ಕೊರಿಂಥದಲ್ಲಿ 3:16 ನಾವು ನೋಡುವಾಗ ನಾವು ಈಗ ದೇವರ ಆಲಯವಾಗಿದ್ದೇವೆ. ಆಮೇಲೆ ಯಾರು? ನಾವು ದೇವರ ಆಲಯವಾಗಿದ್ದೇವೆ. ಇವತ್ತು ನಮಗೆ ಸೊಲೊಮೋನನ ದೇವಾಲಯ ಬೇಡ, ಜೆರುಬ್ಬಾಬೆಲನ ದೇವಾಲಯ ಬೇಡ, ಹೆರೋದನ ದೇವಾಲಯ ಬೇಡ. ದೇವರು ನಿನ್ನನ್ನ ನನ್ನನ್ನೇ ಆತನ ಆಲಯವನ್ನಾಗಿ ಮಾರ್ಪಡಿಸ್ತಾನೆ. ಆಮೇಲೆ ಆತನ ಆಲಯವಾಗಿ ನಾವಿದ್ದೀವಿ ಅಂದ್ರೆ ಎಲ್ಲ ವಿಷಯಗಳು ನಮ್ಮಲ್ಲಿರ್ಬೇಕು. ಆಮೇಲೆ ಎಲ್ಲ ವಿಷಯಗಳಿರ್ಬೇಕು. ಹೌದು, ಯೇಸು ಕ್ರಿಸ್ತನು ಆತನ ಯಜ್ಞವೇದಿ ನಮ್ಮಲ್ಲಿರ್ಬೇಕು. ನಾವೇ ಸಜೀವ ಯಜ್ಞವಾಗಿ ಮಾರ್ಪಡಬೇಕು. ಕ್ರಿಸ್ತನಲ್ಲಿ ಶುದ್ಧೀಕರಣ ಸಿಗುತ್ತೆ ಅಂತ ಬಿಟ್ಟು ನಾವು ಶುದ್ಧರಾಗಿ ಜೀವನ ಮಾಡುವಂಥದ್ದಾಗಿದೆ. ಮತ್ತೆ ಗೇಟ್ ಅಂದ್ರೆ ಕ್ರಿಸ್ತನ ಮೂಲಕ ಮಾತ್ರನೇ ದಾರಿಯನ್ನು, ಸತ್ಯವನ್ನು ನಾವು ಹಿಡ್ಕೊಳ್ಳುವವರಾಗಿ ಪರಿಶುದ್ಧ ಸ್ಥಳವಾಗಿರುವಂಥ ನಮ್ಮ ಜೀವಿತವನ್ನ, ಯೇಸು ಕ್ರಿಸ್ತನ ಆ ರೊಟ್ಟಿಯ ಮೇಜು ಹೇಗಾಗಿದ್ದು ಆತನ ನಮಗೆ ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ, ಅದನ್ನು ನಾವು ತಿಂದು ಆ ಜೀವವನ್ನು ಹೊಂದಿಕೊಂಡು ಇನ್ನೊಬ್ಬರಿಗೆ ಜೀವ ಕೊಡುವವರಾಗಿ, ಕ್ರಿಸ್ತನ ಬೆಳಕು ನಮ್ಮಲ್ಲಿದ್ದು ನಾವು ಲೋಕಕ್ಕೆ ಬೆಳಕಾಗಿರುವವರಾಗಿ, ನಮ್ಮ ಪ್ರಾರ್ಥನೆಗಳನ್ನು 24 ಗಂಟೆ ದೇವರಿಗೆ ಸಲ್ಲಿಸುವವರಾಗಿ, ಆರಾಧಿಸುವವರಾಗಿ, ಮಹಾಪರಿಶುದ್ಧ ಸ್ಥಳದಲ್ಲಿದ್ದಂತಹ ಮಂಜೂಷ, ಅದರಲ್ಲಿ ದೇವರ ವಾಕ್ಯ ಇತ್ತು. ನಿನ್ನ ಜೀವನದಲ್ಲಿ ದೇವರ ವಾಕ್ಯ ಇರಬೇಕು ಅನ್ನೋದಾಗಲಿ, ಕೃಪಾಸನ, ಕ್ಷಮಾಪಣೆ, ಕ್ರಿಸ್ತ ನಮ್ಮನ್ನು ಕ್ಷಮಿಸಿರೋ ಹಾಗೆ ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು ಅನ್ನೋದಾಗಲಿ, ಕೆರೂಬಿಗಳು ಹೇಗೆ ಕಾಯ್ತಿದ್ರು ಹಾಗೆ ನಾವು ನಮ್ಮನ್ನ ಮಾತ್ರ ಅಲ್ಲ, ನಮ್ಮನ್ನ ನಾವು ಕಾಯಬೇಕು. ದೇವರಿಂದ ದೂರವಾಗಲಿ, ದೇವರ ವಿರೋಧವಾದ ಕಾರ್ಯಗಳನ್ನು ಮಾಡಿ ನಮ್ಮ ಕುಟುಂಬವನ್ನು ಕಾಯಬೇಕು, ನಮ್ಮ ಸಭೆಯನ್ನು ಕಾಯಬೇಕು. ಆಮೇಲೆ ಇವೆಲ್ಲವೂ ಕೂಡ ಕ್ರಿಸ್ತನ ಇರೋದ್ರಿಂದ ಅವುಗಳನ್ನು ಹಿಡ್ಕೊಂಡು ಕ್ರಿಸ್ತನ ವಾಕ್ಯದ ಪ್ರಕಾರ ನಾವು ಬದುಕಬೇಕು. ಹಾಗಾಗಿ 3 ವಿಷಯಗಳು ಇದನ್ನ ನಾವು ತಿಳ್ಕೊಳ್ಳುವಂಥದ್ದು ಏನಂದ್ರೆ, ಯಾವಾಗಲೂ ನಾನು ಹೇಳುವ ಹಾಗೆ ಸರಿಯಾದ ವಾಕ್ಯ ತುಂಬಾ ಮುಖ್ಯ, ಸರಿಯಾದ ಪ್ರಾರ್ಥನೆ ತುಂಬಾ ಮುಖ್ಯ, ಮತ್ತೆ ಸರಿಯಾದ ಸುವಾರ್ತೆ ಸೇವೆ ತುಂಬಾ ಮುಖ್ಯ. ಸರಿಯಾದ ವಾಕ್ಯವನ್ನು ಅರ್ಥ ಮಾಡ್ಕೊಂಡೇ ಸರಿಯಾದ ಪ್ರಾರ್ಥನೆ ಮಾಡೋಕ್ಕಾಗುತ್ತೆ. ಸರಿಯಾದ ಪ್ರಾರ್ಥನೆ ಮಾಡೋದ್ರಿಂದಲೇ ನಾವು ಸರಿಯಾದ ಸುವಾರ್ತೆ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ವಾಕ್ಯಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಹಿಡ್ಕೊಳ್ಳೋಣ. ಖಂಡಿತವಾಗಲೂ ಕೂಡ ನಮ್ಮನ್ನ ದೇವರು ಮುಖ್ಯ ವ್ಯಕ್ತಿಯಾಗಿ ನಿಲ್ಲಿಸ್ತಾರೆ. ಆಮೇಲೆ ಆ ಬೈಬಲಲ್ಲಿರುವಂಥ ಹಳೆ ಒಡಂಬಡಿಕೆಯ ವ್ಯಕ್ತಿ ಆಗಿರ್ಬೋದು, ಹೊಸ ಒಡಂಬಡಿಕೆಯ ವ್ಯಕ್ತಿಗಳಾಗಿರ್ಬೋದು, ಅವ್ರು ದೇವರೋಸ್ಕರ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವತ್ತು ನಾವು ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಸಾಯದ್ರೊಳಗಾಗಿ ದೇವರೋಸ್ಕರ ಉಪಯೋಗವಾಗಿ ಇಂಥ ವ್ಯಕ್ತಿ ಒಬ್ಬ ಇದ್ದ, ಇಂಥ ಒಬ್ಬ ವ್ಯಕ್ತಿ ಇಂಥ ಕಡೆ ಇದ್ರು, ಅವರು ದೇವರೋಸ್ಕರ ಈ ಥರ ಜೀವಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಜೀವಿತವನ್ನು ಸಾಕ್ಷಿಯಾಗಿ ಬಿಟ್ಟು ಹೋಗೋಣ. ಹಾಗೆ ಮಾಡೋದಕ್ಕೆ ನಾವು ದೇವರ ವಾಕ್ಯವನ್ನು ಹಿಡ್ಕೋಬೇಕಾಗುತ್ತೆ, ಪ್ರಾರ್ಥಿಸುವವರಾಗಬೇಕಾಗುತ್ತೆ, ಸ್ವಾರ್ಥ ಸೇವೆಗಾಗಿನೇ ಜೀವಿಸಬೇಕಾಗುತ್ತೆ. ದೇವರ ಈ ವಾಕ್ಯದಿಂದ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯದ ಪ್ರಕಾರ ನಮ್ಮನ್ನ ಬಲಪಡಿಸಿದ ದೇವರೇ, ದೇವಾಲಯದ ಮಹತ್ವ ಅದು ಕ್ರಿಸ್ತನೇ ಎಂಬುದಾಗಿ ನಾವು ನೋಡಿದ್ವಿ. ಆ ದೇವಾಲಯದ ಒಂದೊಂದು ವಸ್ತು, ಒಂದೊಂದು ವಿಷಯ ಅದು ಆತ್ಮಿಕವಾಗಿ ದೇವರೇ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾರೆ. ಇವತ್ತು ಅಪ್ಪ ನಮ್ಮ ಜೀವಿತದಲ್ಲಿ ಆ ಕ್ರಿಸ್ತನನ್ನ ನಾವು ಅಳವಡಿಸಿಕೊಳ್ಳುವಂತೆ, ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಎಲ್ಲಾ ವಿಷಯದಲ್ಲೂ ಸತ್ತವರಾಗಿ ಕ್ರಿಸ್ತನೇ ನಮ್ಮಲ್ಲಿ ಬದುಕಬೇಕು ದೇವರೇ, ಕ್ರಿಸ್ತನಿಗಾಗಿನೇ ನಾವು ಜೀವಿಸಬೇಕು ಸ್ವಾಮಿ. ಆ ರೀತಿಯಾಗಿ ನಮ್ಮ ಆಲೋಚನೆಗಳನ್ನ ದೇವರೇ, ನಮ್ಮ ಉದ್ದೇಶಗಳನ್ನ, ನಮ್ಮ ಗುರಿಗಳನ್ನ, ನಮ್ಮ ಒಂದು ಆಸೆಗಳನ್ನ ಮಾರ್ಪಡಿಸಿ ಎಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.